ನಮಸ್ಕಾರ ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ 2026ರ 2ನೇ ಭಾನುವಾರ ನಿಮ್ಮನ್ನು ಈ ಒಂದು ಕಿರುತೆರೆಯಲ್ಲಿ ನೋಡೋದ್ರಲ್ಲಿ ತುಂಬ ಸಂತೋಷ ಪಡ್ತೀನಿ. ಖಂಡಿತವಾಗಿಯೂ ದೇವರ ಕೃಪೆಯಿಂದ ನಾವೆಲ್ಲರೂ 2025 ದಾಟಿ ಬಂದಿದ್ದೀವಿ. ಒಂದು ವಿಷಯ ಗೊತ್ತಾ ನಿಮಗೆ, ಒಂದು ವರ್ಷ ಅನ್ನೋದು ಒಂದು ದೊಡ್ಡ ಪ್ರಯಾಣ. ಭೂಮಿಯು ಸೂರ್ಯನನ್ನು ಒಂದು ಸುತ್ತು ಬರುತ್ತದೆ. ಓಕೆ, ಅದರೆಷ್ಟು ಡಿಸ್ಟೆನ್ಸ್ ಗೊತ್ತಾ? ಬೆಂಗಳೂರಿನ ಮೈಸೂರಿಗೆ 150 ಕಿಲೋಮೀಟ್ರು, ಬೆಂಗಳೂರಿಂದ ಬಳ್ಳಾರಿಗೆ ಒಂದು 300 ಕಿಲೋಮೀಟ್ರು, ಬೆಂಗಳೂರಿಂದ ಚೆನ್ನೈಗೆ ಒಂದು 350 ಕಿಲೋಮೀಟ್ರ್ ಇರ್ಬೋದು. ಭೂಮಿ ಸೂರ್ಯನನ್ನು ಒಂದು ಸುತ್ತು ಹಾಕಿ ಬರೋದಕ್ಕೆ ಒಂದು ವರ್ಷ ಬೇಕು. ಅದರ ಡಿಸ್ಟೆನ್ಸ್, ಅದರ ದೂರ ಎಷ್ಟಂದರೆ 94 ಕೋಟಿ ಕಿಲೋಮೀಟರ್. 94 ಕೋಟಿ ಕಿಲೋಮೀಟರ್. ಒಂದು ಅವರ್ಗೆ, ಒಂದು ತಾಸಿಗೆ 1 ಲಕ್ಷಕ್ಕೂ ಹೆಚ್ಚಿನ ವೇಗದಲ್ಲಿ ಓಡ್ತಾ ಇದೆ, ಸುತ್ತಾ ಇದೆ ಭೂಮಿ. ಓಕೆ, ಸೊ ಕೆಲವೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಹೆಂಡತಿರು ಯಾರಾದರೂ ನಮ್ಮನ್ನ ಈ ವರ್ಷ ಎಲ್ಲೂ ಕರ್ಕೊಂಡೋಗಿಲ್ಲ ಅಂದರೆ ಹೇಳಿ. ಓಕೆ, 94 ಕೋಟಿ ಕಿಲೋಮೀಟರ್ ನಾವು ಸುತ್ತಿ ಬಂದಿದ್ದೀವಿ. ಓಕೆ, ಇಡೀ ಸೂರ್ಯನ ಸುತ್ತ ಬರುವಾಗ ಎಲ್ಲ ಗ್ರಹಗಳು ಸಹ ನಮ್ಮನ್ನು ಮುಟ್ಟಿ ಬರುತ್ತದೆ. ಓಕೆ, ವೆರಿ ಗುಡ್. ಸೊ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮತ್ತು ಕಳೆದ ವರ್ಷ ನಾನಾ ರೀತಿಯಲ್ಲಿ ಇದ್ದಿರ್ಬೋದು, ನನಗೂ ಸಹ ನಾನಾ ರೀತಿಯಾದ ಕೆಲವು ಏರುಪೇರುಗಳು ಹೆಚ್ಚಾಗಿರ್ತದೆ. ಅದೇ ಜೀವನ. ಕೆಲವು ತುಂಬ ಸಂತೋಷದ ವಿಷಯಗಳು ನಡೀತಾ ಇತ್ತು, ದುಃಖದ ವಿಷಯಗಳು ನಡೀತಿತ್ತು, ಸ್ಟ್ರೆಸ್ ವಿಷಯಗಳು, ಓಕೆ, ತುಂಬ ಒತ್ತಡದ ಸಮಯಗಳು, ಕೆಲವು ಆತಂಕದ ಸಮಯಗಳು, ಕೆಲವು ಸಮಾಧಾನದ ಸಮಯಗಳು ಎಲ್ಲವೂ ನಡೆದಿದೆ. ಈಗ ಹೊಸ ವರ್ಷದಲ್ಲಿ ಏನಪ್ಪ ಅಂಥದ್ದು ಆಗ್ಬಿಡುತ್ತೆ ಅಂತ ಅನೇರು ಜ್ಞಾನಿಗಳ ಥರ ಮಾತಾಡ್ತಾರೆ. ಬಟ್ ಅವರಿಗೆ ನಾನು ಹೇಳಕ್ಕೆ ಬರೋದು ಒಂದೇ ಒಂದು, ಹೊಸ ವರ್ಷ ಯಾವ ರೀತಿಯಾಗಿಯೂ ಹೊಸದಾಗಿರುವುದಿಲ್ಲ. ಅನ್ಲೆಸ್ ಹೊಸ ವರ್ಷ ಯಾವ ರೀತಿಯಾಗಿಯೂ ಹೊಸದಾಗಿರೋದಿಲ್ಲ. ಆದರೆ ನಾವು ಏನಾದರೂ ಹೊಸದನ್ನು ಮಾಡಿದರೆ, ನಾವು ಏನಾದರೂ ವಿಷಯಗಳನ್ನು ಮಾಡಿದರೆ ಹೊಸ ವರ್ಷ ಹೊಸದಾಗಿರುತ್ತದೆ. ಸೊ ಇದೇ ಶೀರ್ಷಿಕೆಯಲ್ಲಿ ಈ ಒಂದು ವರ್ಷದ 2ನೇ ಭಾನುವಾರದ ಸಂದೇಶವನ್ನು ಪ್ರಾರಂಭಿಸೋಣ. ಸಂದೇಶದ ಶೀರ್ಷಿಕೆ ಏನೆಂದರೆ, ಹೊಸ ವರ್ಷವನ್ನು ಹೊಸದಾಗಿ ಮಾಡುವುದು ಹೇಗೆ. ಓಕೆ, ಸೊ ನಮ್ಮೆಲ್ಲರಿಗೂ ಹಳೆ ವರ್ಷ ಥರನೇ ಇರಬೇಕಂತ ಯಾರಿಗೂ ಇಷ್ಟ ಇಲ್ಲ. ಯಾರು ನಾವು ವಿಶ್ ಮಾಡುವಾಗಲೂ ಹಳೆಯ ವರ್ಷದ ಶುಭಾಶಯಗಳು ಅಲ್ಲ, ಅದೇ ಥರ ಇರಬೇಕಾದ ವರ್ಷದ ಶುಭಾಶಯಗಳಲ್ಲ. ಹೊಸ ವರ್ಷ, ಈ ಬರುತ್ತಿರುವ ವರ್ಷ ಹೊಸದಾಗಿರಲಿ, ಹೊಸ ವಿಷಯಗಳು ನಡೀಲಿ ಅಂತ ಎಲ್ಲರಿಗೂ ಒಂದು ಹಾರೈಸ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಒಂದು ಹೊಸ ವರ್ಷವನ್ನು ಹೊಸದಾಗಿ ಮಾಡೋದು ಹೇಗೆ ಅಂತ ಯೋಚಿಸಬಹುದು. ಓಕೆ, ಸುಮಾರು ಜನ ತುಂಬ ಜೋಕೆಲ್ಲ ಮಾಡ್ತಾರೆ. ಓಕೆ, ಕೆಲವರು ಬರೆದಿರ್ತಾರೆ, ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು. ಜನವರಿ 1ರಿಂದ 5ನೇ ತಾರೀಕು ತನಕ ಬೆಳಿಗ್ಗೆ ತುಂಬ ಹುಷಾರಾಗಿರಿ, ಯಾಕಂದರೆ ಎಲ್ಲ ಜನರು ಬೀದಿಯಲ್ಲಿ ಓಡ್ತಾ ಇರ್ತಾರೆ ಆರೋಗ್ಯಕ್ಕೋಸ್ಕರ. ಹೊಸ ವರ್ಷದ ರೆಸಲ್ಯೂಷನ್ ಮಾಡಿ 5ನೇ ತಾರೀಕು ಮೇಲೆಲ್ಲ ಮರೆತುಬಿಟ್ಟು ಮನೇಲಿರ್ತಾರೆ ಅಂತ. ಓಕೆ, ಸೊ ನಾನು ಸುಮಾರು ರೆಸಲ್ಯೂಷನ್ಗಳು ಮಾಡ್ತಾನೆ ಇರ್ತೀನಿ ವರ್ಷ. ಒಂದು ವಾರ 2 ವಾರಕ್ಕೆ ಬರೀತೀವಿ. ಅದು ಆದ ಕಾರಣ ನಾವು ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ನಿರ್ಧಾರಗಳು ಮಾಡಲ್ಲ ಅಂತೆಲ್ಲ ಮಾಡ್ತಾನೆ ಇರಬೇಕು. ಖಂಡಿತ ನಾವು ಗೆಲ್ಲಬೇಕಂದ್ರೆ ಬಿಟ್ಟು ಬಿಡಬಾರದು. ಓಕೆ, ಸೊ ತಡವಿಲ್ಲದೆ ಹೊಸ ವರ್ಷವನ್ನು ಹೊಸದಾಗಿ ಮಾಡೋದು ಹೇಗೆ ಅಂತ ಕೇಳಬೇಕಾದ್ರೆ, ನಾನು ಸುಮಾರು ವಿಷಯಗಳನ್ನ ಜ್ಞಾನಿಗಳ ವಿಷಯಗಳನ್ನ ಕೇಳ್ತಾ ಇದ್ದರೆ, ಆಲೋಚಿಸ್ತದೆ, ಪ್ರಾರ್ಥಿಸ್ತಾನೆ ಇದೆ. ಅದರಲ್ಲಿ ನನಗೆ ಗೊತ್ತಾಗಿದೆ, ಒಂದು ದಿನದ ನಾನು ಆರಿಸಿಕೊಂಡಿರೋ ವಿಷಯ ಏನಂದರೆ, ಹೊಸ ವರ್ಷವನ್ನು ಹೊಸದಾಗಿ ಮಾಡಬೇಕಂದ್ರೆ 3 ಪ್ರಶ್ನೆಗಳನ್ನು ನಾವು ಕೇಳಬೇಕು. ಓಕೆ, we need to ask 3 questions to make this new year new. ಓಕೆ, ಮೊದಲನೇ ಪ್ರಶ್ನೆ ನಮ್ಮ ಬಗ್ಗೆನೇ. ಓಕೆ, ಯೂಶ್ವಲಿ ನಾವು ಹೋದ ವರ್ಷ ಯಾಕೆ ಆ ಥರ ಇತ್ತು ಅಂತ ಹೇಳಿದ್ರೆ, ಸುಮಾರು ವಿ ವಿಲ್ ಬ್ಲೇಮ್ ಅದರ್ಸ್. ಬೇರೆಯವ್ರ ಬಗ್ಗೆ ಹೇಳ್ತೀವಿ, ಆ ಕಾರಣದ ಹಿಂಗಾಯಿತು, ಇವ್ರು ಹಿಂಗೆ ಹೇಳಿಬಿಟ್ರು, ಅವ್ರು ಹಂಗೆ ಹೇಳಿದ್ರು, ಇವ್ರು ನನಗೆ ಇದು ಮಾಡಿಲ್ಲ, ಅವ್ರು ಅದು ಮಾಡಿಲ್ಲ, ಅದೆಲ್ಲ ಹೇಳ್ಕೊಂಡು ಬರ್ತೀವಿ. ಬಟ್ 3 questions we need to ask. 3 ಪ್ರಶ್ನೆಗಳನ್ನ ಕೇಳೋಣ. ಮೊದಲನೇದಾಗಿ, ವಾಟ್ ಐ ಶುಡ್ ಪುಟ್ ಆನ್ ಆರ್ ವಾಟ್ ಐ ಶುಡ್ ಪುಟ್ ಆಫ್. ನನ್ನ ಜೀವನದಲ್ಲಿ ಯಾವ ಗುಣಗಳನ್ನು ನಾನು ಧರಿಸಿಕೊಳ್ಳಬೇಕು, ಯಾವ ವಿಷಯಗಳನ್ನ ಕಳಚಿ ಹಾಕಬೇಕು. ಅದು ಮೊದಲನೇ ಅಂಶ. ಎರಡನೇ ಪ್ರಶ್ನೆ ಏನು ಕೇಳಬೇಕಂದ್ರೆ, ಯಾವ ಬಾಗಿಲು ಮುಚ್ಚಿದೆ, ಯಾವ ಬಾಗಿಲು ತೆರೆದಿದೆ ಅಂತ ನಮ್ಮಲ್ಲಿ ನಾವು ಅವಕಾಶಗಳ ಬಾಗಿಲುಗಳು ಯಾವುದು ಮುಚ್ಚಿದೆ, ಯಾವುದು ತೆರೆದಿದೆ. ಮೂರನೇದಾಗಿ, ನಾನು ಯಾವ ವಿಷಯಗಳು ಮುಖ್ಯ ಅಂತ ಅನಿಸುತ್ತಿದೆ ನನಗೆ, ವಾಟ್ ಆಲ್ ಸೀಮ್ಸ್ ಇಂಪಾರ್ಟೆಂಟ್
ಆದರೆ ಯಾವುದು ನಿಜವಾಗಿಯೂ ಮುಖ್ಯ, ವಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಎಂಬ 3 ಪ್ರಶ್ನೆಗಳು ಕೇಳಿದರೆ ಹಳೆ ವರ್ಷಕ್ಕಿಂತ, ಹೋದ ವರ್ಷಕ್ಕಿಂತ, 2025ಕ್ಕಿಂತ ಇನ್ನಷ್ಟು ಉನ್ನತವಾದ ವಿಷಯ ನಾವು ಖಂಡಿತವಾಗಿ ಇರಬಹುದು. ಸೊ ಈ ದಿನ ಈ 3 ಪ್ರಶ್ನೆಗಳನ್ನ ವಚನ ಮುಖಾಂತರ ನಾವು ಕೇಳೋಣ, ಅರ್ಥ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ಸಮಯಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಕಳೆದ ಇಡೀ ವರ್ಷ 365 ಕಾಲು ದಿನಗಳು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿ ನಮಗೆ ಬೇಕಾದದನ್ನೆಲ್ಲ ನೀಡಿ ಅಪ್ಪ ಸ್ವಾಮಿ ನಮ್ಮನ್ನು ಕೇಡು ಗಂಡಾಂತರದಿಂದ ಕಾಪಾಡಿದ್ದೀರಾ, ನಮಗೆ ಬೇಕಾದನ್ನು ಒದಗಿಸಿದ್ದೀರಾ. ನಮಗೇ ತಿಳಿಯದ ಅನೇಕ ಅಪಾಯಗಳಿಂದಲೂ ನೀವು ನಮ್ಮನ್ನು ರಕ್ಷಿಸಿದ್ದೀರಾ. ನಮಗೆ ಕೆಲವೊಮ್ಮೆ ಅರ್ಥವಾಗಲ್ಲ ತಂದೆ, ಆದರೂ ನಿಮ್ಮ ಒಂದು ಕೃಪೆಗೋಸ್ಕರ ಸ್ತೋತ್ರ ತಂದೆ. ನಮ್ಮ ಸ್ನೇಹಿತರು, ನಮ್ಮ ನೆಂಟರು, ನಮಗೆ ನಮ್ಮ ಪರಿಚಯ ಇರೋರು ಅನೇಕರು ಈ ಹೊಸ ವರ್ಷವನ್ನು ಕಂಡಿಲ್ಲ ತಂದೆ. ಅಪ್ಪ ಸ್ವಾಮಿ, ನಾವು ಪ್ರತಿದಿನ ಪ್ರತಿ ವರ್ಷ ನಮಗೆ ಆಶೀರ್ವಾದವಾಗಿ ಬಂದಿರುವಾಗ ಅದನ್ನು ನಿಜಕ್ಕೂ ತಂದೆ, ನಮ್ಮಲ್ಲಿ ಕಷ್ಟಗಳಿರುತ್ತದೆ, ನಮಗೆ ಅದನ್ನು ಆನಂದಿಸೋದಕ್ಕೆ ಅನುಭವಿಸೋಕ್ಕೆ ಏಕನೋ ಇಕ್ಕಟ್ಟಂತ ಅನ್ನಿಸುವುದು. ಆದರೂ ಇದರ ಮಧ್ಯದಲ್ಲೂ ಸಹ ತಂದೆ ಜೀವಂತವಾಗಿರುವ ಒಂದು ವಿಶೇಷತೆಯನ್ನು ನಾವು ನಿಜವಾಗ್ಲೂ ಒಂದು ಪರಿಗಣಿಸಿ ಅದರ ಬಗ್ಗೆ ಸಂತೋಷವಾಗಿರೋಕ್ಕೆ ಅವಕಾಶ ಕೊಡಿರಿ. ಈ ಒಂದು ದಿನದಲ್ಲಿ ಅಪ್ಪ ಸ್ವಾಮಿ, ನಾನು ಯೋಗ್ಯನಲ್ಲ, ನಾನು ಅದಕ್ಕೆ ಅರ್ಹನಲ್ಲ. ಅಪ್ಪ ಸ್ವಾಮಿ, ಹೊಸ ವರ್ಷದಲ್ಲಿ ಹೊಸ ವರ್ಷವನ್ನು ಹೇಗೆ ಹೊಸದಾಗಿ ಮಾಡಿಕೊಳ್ಳೋದಂತ ಹೇಳಿಕೊಡೋದಕ್ಕೆ ಆದರೆ ಪವಿತ್ರ ಮುಖಾಂತರ ನೀವು ಮಾತಾಡಿರಿ ತಂದೆ. ಅದೇ ರೀತಿ ಕೇಳುಗರನ್ನು ಸಹ ತಂದೆ ಪವಿತ್ರಾದ ಮುಖಾಂತರ ಅವರು ಅರ್ಥೈಸಿರಿ ತಂದೆ. ನೀವು ಯಾವ ರೀತಿ ಅವರು ಅರ್ಥ ಮಾಡಿಕೊಳ್ಳಬೇಕಂತಿದ್ರು ಆ ರೀತಿ ಅರ್ಥೈಸಿ ಈ ಬರುವ ಹೊಸ ವರ್ಷದಲ್ಲಿ ಈ ದಿನಗಳಲ್ಲಿ ನಾವು ಉನ್ನತವಾದ ಜೀವನ ಜೀವಿಸಲು ಸಹಾಯ ಮಾಡಿರಿ. ಈ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್. ಸೊ ಮುಂಚೆ ನಾನು ಹೇಳಿದಾಗೆ ಸಹೋದರಿ ಸ್ನೇಹಿತರೆ, ನನ್ನ ಕಳೆದ ವರ್ಷವೂ ಸಹ ಅಷ್ಟೇನು ಉನ್ನತವಾಗಿರಲಿಲ್ಲ. ಬರುವ ವರ್ಷಗಳು ಸಹ ಅನೇಕ ವಿಷಯಗಳು ಅದ್ಭುತವಾಗಿ ನಡೀತಿದೆ ಅಂತ ನನಗೆ ಎದುರು ನೋಡುವ ವಿಷಯಗಳು ಇಲ್ಲ. ಆದರೂ ನಾನು ನಂಬುತ್ತೇನೆ, ಈಗ ನಿಮಗೆ ಕೇಳಿದ 3 ಪ್ರಶ್ನೆಗಳನ್ನು ನಾನು ನನ್ನಲ್ಲಿ ಕೇಳಿಕೊಂಡರೆ ಅನೇಕ ವಿಷಯಗಳು ಬದಲಾವಣೆ ಆಗಲಿದೆ. ಸೊ ಮೊದಲನೇ ಅಂಶ ನಾನು ಹೇಳಿದ ಹಾಗೆ, ಯಾವುದನ್ನು ಕಳಚಿ ಹಾಕಬೇಕು, ಯಾವುದನ್ನು ಧರಿಸಿಕೊಳ್ಳಬೇಕು. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಅದ್ಭುತವಾಗಿ ಬರೀತಾರೆ. 4ನೇ ಅಧ್ಯಾಯ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 22ರಿಂದ 25. ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಗೆ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಗೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಕ್ತಿಯುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ವಾವ್, ಎಂಥ ಅದ್ಭುತವಾದ ಒಂದು ವಚನಗಳು ಪೌಲನು ಬರೀತಾರೆ. ನೀವು ಹಳೆಯ ಸ್ವಭಾವ, ಪೂರ್ಣ ಸ್ವಭಾವವನ್ನು ಮೋಸಕರವಾಗಿದೆ, ಕೆಟ್ಟದಾಗಿತ್ತು, ಅವುಗಳನ್ನ ಕಳಚಿ ಹಾಕಿ ನಾವೇನು ಮಾಡಬೇಕಂದ್ರೆ ದುರಾಶೆಗಳಿಂದ ತುಂಬಿತ್ತು, ಅದು ಕೆಟ್ಟು ಹೋಗ್ತಾ ಇತ್ತು. ಅದು ಬದಲಾಗಿ ನಾವೇನು ಮಾಡಬೇಕಂತೆ, ದೇವರ ಹೋಲಿಕೆಯ ಮೇರೆಗೆ ಗುಣವಾದ ನೀತಿ ಉಳ್ಳದಾಗಿ ದೇವ ಭಕ್ತಿ ಉಳ್ಳದಾಗಿ ನಿರ್ಮಿಸಲ್ಪಟ್ಟಿರುವುದು ನಮ್ಮ ಹೊಸ ಸ್ವಭಾವವಾಗಿ ಧರಿಸಿಕೊಳ್ಳಬೇಕಾಗಿದೆ. ವಾವ್, ಎಂಥ ಅದ್ಭುತವಾಗಿದೆ ಸಹೋದರರೇ. ಸೊ ಈ ದಿನ ಮೊದಲನೇ ಪ್ರಶ್ನೆ ನಾವು ಕೇಳೋಣ, ನನ್ನಲ್ಲಿ ಹಳೆಯ ಸ್ವಭಾವ ಯಾವುದನ್ನು ನಾನು ಕಳಚಿ ಹಾಕಬೇಕು. ಓಕೆ, ಸೊ ಕಳಚಿ ಹಾಕೋದು ನಮ್ಗೆ ಗೊತ್ತಲ್ಲ. ಅದು ಒಂದು ಉದಾಹರಣೆ, ಬಟ್ಟೆ ಕೊಳೆ ಆದರೆ ಏನು ಮಾಡ್ತೀವಿ, ಕಳಚಿ ಹಾಕ್ತೀವಿ. ಕಳಚಿ ಹಾಕ್ಬಿಟ್ಟು ಹಂಗೇ ಓಡಾಡಲ್ಲ, ಹೊಸ ಬಟ್ಟೆ ತಗೋತೀವಿ, ಬೇರೆ ಬಟ್ಟೆ ಹಾಕೋತೀವಿ, ಶುದ್ಧವಾದ ಬಟ್ಟೆ ಹಾಕೋತೀವಿ. ಅದೇ ರೀತಿ ನಾವು ಈ ಹೊಸ ವರ್ಷವನ್ನು ಹೊಸದಾಗಿ ಮಾಡ್ಕೋಬೇಕಂದ್ರೆ, ಹೊಸದ ವಿಷಯಗಳು ನಡಿಬೇಕಂದ್ರೆ ಮೊದಲನೇ ಪ್ರಶ್ನೆ ನನ್ನ ಸ್ವಭಾವದಲ್ಲಿ ಯಾವುದನ್ನು ನಾನು ಕಳಚಿ ಹಾಕಬೇಕು. ಅದು ಕೋಪನ, ದುರಾಸೆನ, ಅಥವಾ ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡೋದಾ, ಅಥವಾ ಬೇರೆಯವರಲ್ಲಿ ಯಾವಾಗಲೂ ಕುಂದುಕೊರತೆಗಳನ್ನ, ತಪ್ಪುಗಳನ್ನೇ ಹುಡುಕೋದಾ, ಯಾವಾಗಲೂ ಟೀಕಿಸ್ತಾ ಇರೋದಾ, ಅಥವಾ ಯಾವಾಗಲೂ ನನ್ನ ಬಗ್ಗೆನೇ ಯೋಚಿಸ್ತಾ ಸ್ವಾರ್ಥಿಯಾಗಿರೋದಾ, ಯಾವಾಗಲೂ ಬೇರೆಯವ್ರು ನನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಆ ರೀತಿಯಾದ ಸ್ವಭಾವದಲ್ಲಿದ್ದೀವ, ಅಥವಾ ದೇವರಿಗೆ ಹೋಲಿಕೆಯಾಗುವ ಸದ್ಗುಣಗಳಲ್ಲಿ ನೀತಿ ಉಳ್ಳದು ಅಂಥ ವಿಷಯಗಳನ್ನ ಧರಿಸ್ಕೊಳ್ಬೇಕು. ಓಕೆ, ಯಾವ ರೀತಿ ನಾವು ಬೇರೆಯವ್ರ ಬಗ್ಗೆ, ನಾನು ಹೇಳಿದಲ್ಲ, ಹಳೆ ಬಟ್ಟೆ ಕಳಚಿ ಹಾಕಿದರೆ ಹೊಸದು ಹಾಕ್ಕೋತೀವಿ. ಅದೇ ಥರ ನಾವು ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡ್ತಿದ್ರೆ ಈಗ ಹಿಂದೆ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕಾಗ ಒಂದು ಹೊಸ ಗುಣವನ್ನು ಧರಿಸ್ಕೋಬೋದು. ಬೇರೆಯವ್ರ ಬಗ್ಗೆ ನಾವು ಟೀಕೆ ಮಾಡ್ತಾ ಅವರಲ್ಲಿ ಇರುವ ತಪ್ಪುಗಳನ್ನು ಮಾತ್ರ ಹುಡುಕ್ತಾ ಇದ್ದರೆ ಈ ವರ್ಷ ಪ್ರಾಬ್ಲಿ ನಾವು ಅವ್ರನ್ನ ಎನ್ಕರೇಜ್ ಮಾಡುವ,
ಬೇರೆಯವ್ರನ್ನ ಉತ್ತೇಜಿಸುವ, ಬುದ್ಧಿ ಹೇಳುವ, ಅವ್ರಿಗೋಸ್ಕರ ಅವ್ರ ಬಗ್ಗೆ ಅವ್ರಿಗೆ ಇನ್ನೂ ಸಹಾಯ ಮಾಡಬಲ್ಲ ಉಪಯುಕ್ತವಾದ ಆ ರೀತಿಯಾದ ಒಂದು ಮಾತುಗಳನ್ನು ಅವರಿಗೆ ನಾವು ಆಡಬಹುದು. ಸ್ವಾರ್ಥಿಯಾಗಿದ್ದರೆ ನಿಮಗೆಲ್ಲರಿಗೂ ಗೊತ್ತೇನು ಮಾಡಬೇಕು? ನಿಸ್ವಾರ್ಥಿಯಾಗಿ ಬೇರೆಯವ್ರನ್ನ ಪ್ರೀತಿಸುವರಾಗಿರಬೇಕು. ನಾವು ಯಾವಾಗಲೂ ನಮ್ಮಲ್ಲಿರುವ ಕಷ್ಟ ಇನ್ನೊಂದು ತಪ್ಪು ಮಾಡಿದ್ವಿ, ಬೇರೆಯವ್ರ ಬಗ್ಗೆ ಏನು ಮಾಡಲ್ಲ, ನಮ್ಮ ಬಗ್ಗೆನೇ ನಮಗೆಲ್ಲರಿಗೂ ನೀವೆಲ್ಲರಿಗೂ ಅದೊಂದು ಪ್ರಾಬ್ಲಮ್ ಇರುತ್ತೆ. 1000 ವಿಷಯಗಳು ಚೆನ್ನಾಗಿರಲಿ, ಒಂದೆರಡು ತಪ್ಪಾದರೆ ಅದರಲ್ಲೇ ನೋಡ್ಕೊಂಡು ಅದರಲ್ಲೇ ಇರ್ತೀವಿ. ಅವುಗಳನ್ನ ಬಿಟ್ಟು ಎಲ್ಲ ಸಮಯದಲ್ಲೂ ವಚನ ಹೇಳುತ್ತದೆ ಸ್ತುತಿ ಸ್ತೋತ್ರ ಮಾಡಿರಿ ಅಂತ. ಸೊ ಇಂಥ ಒಂದು ಸೋಲಿನ ವಿಷಯಗಳಿದ್ದರೂ ಅದರ ಮಧ್ಯದಲ್ಲೂ ಗೆಲುವಿನ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯ ವಿಷಯಗಳು ನೋಡಿ ಅದಕ್ಕೆ ಕೃತಜ್ಞತಾ ಸ್ತುತಿಯಿಂದ ಇರಬಹುದು, ಆ ಗುಣವನ್ನು ಧರಿಸಿಕೊಳ್ಳಬಹುದು. ಸೊ ಸೋದರಿಯರೇ, ಈ ದಿನ ನಾವು ಯೋಚಿಸಿ ನೋಡೋಣ, ನಮ್ಮಲ್ಲಿ ಯಾವ ರೀತಿ ಈ ಒಂದು ಹೊಸ ವಿಷಯಗಳನ್ನ ಧರಿಸಿಕೊಳ್ಳಬಹುದು, ಯಾವ ವಿಷಯದ ಹಳೆ ವಿಷಯಗಳನ್ನ ನಾವು ಕಳಚಿ ಹಾಕಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಮ್ಮನ್ನು ನಾವು ಪರೀಕ್ಷಿಸಬೇಕಾಗಿದೆ. ಈ ಪ್ರಶ್ನೆ ನನ್ನಿಂದ ಶುರುವಾಗುತ್ತದೆ ನನಗೋಸ್ಕರ, ನಿಮ್ಮಿಂದ ಶುರುವಾಗುತ್ತದೆ ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ತುಂಬ ಅಗತ್ಯವಾಗಿದೆ. ಓಕೆ, ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಓಕೆ, ಒಂದು ನಿರ್ಧಾರ ಮಾಡಿಬಿಟ್ಟೆ, ಓಕೆ ನಾನು ಈ ವ್ಯಕ್ತಿ ಬಗ್ಗೆ ಯಾವಾಗಲೂ ಹಿಂದೆ ಮಾತಾಡ್ತಿದ್ದೆ, ಇನ್ಮೇಲೆ ಅದು ನಿಲ್ಲಿಸ್ಬಿಟ್ಟು ಅವ್ರಿಗೋಸ್ಕರ ಪ್ರಾರ್ಥಿಸ್ತೀನಿ. ಅದರಲ್ಲಿ ಪರ್ಫೆಕ್ಷನ್ ಅಂತ ಒಂದು ಇರುತ್ತದೆ. ಯಾವಾಗಲೂ ಒಮ್ಮೆ ಡಿಸೈಡ್ ಮಾಡಿಬಿಟ್ರೆ ನನ್ನ ಮಾತು ನಾನೇ ಕೇಳಲ್ಲ ಡಿಸೈಡ್ ಅಂತ, ಆದರೆ ಕೆಲವು ದಿನದಲ್ಲಿ ಅದು ಮತ್ತೆ ಬಿದ್ದೋಗ್ಬಿಡ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ನಾವು ಪರ್ಫೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡಬಾರದು. ನಾನು ಸಂಪೂರ್ಣವಾಗಿ ಪರಿಪೂರ್ಣರಾಗ್ಬಿಡ್ತೀನಿ ಈ ಒಂದು ಡಿಸಿಷನ್ನಲ್ಲಿ, ಈ ಒಂದು ಪ್ರಶ್ನೆ ಕೇಳಿ ನಿರ್ಧಾರ ಮಾಡಿ ಅಂತ ಅನ್ಕೋಬಾರ್ದು. ಯಾಕೆಂದರೆ ನಾವು ಎಡವಿ ಬೀಳ್ತೀವಿ, ಆದರೂ ಮತ್ತೆ ಬಂದು ಮತ್ತೆ ನಾನು ನಿರ್ಧರಿಸಿ ಇದೇ ರೀತಿ ನಡೀತೀನಿ ಅಂತ ಬರಬೇಕು ಹೊರತು ನಾನು ಪರ್ಫೆಕ್ಷನ್ ನಾವು ಎದುರು ನೋಡಬಾರ್ದು. ಯಾಕೆಂದರೆ ನಾವು ಬಲಹೀನರು. ಎರಡನೇದಾಗಿ ಒನ್ಸ್ ಡನ್ ಇಷ್ಟೇ. ಓಕೆ, ಒಮ್ಮೆ ನಾನು ನಿರ್ಧಾರ ಮಾಡಿಬಿಟ್ಟೆ ಅಂತ. ಕೆಲವರು ಒಂದು ತಪ್ಪು ಮಾಡ್ತಾರೆ. ಇಲ್ಲ, ಇದು ಮನೆ ಗುಡಿಸೋ ಥರ, ಮನೆ ಶುದ್ಧ ಇಡೋ ಥರ. ಮನೆ ಶುದ್ಧ ಮಾಡೋಕ್ಕೆ ಏನು ಮಾಡ್ತೀವಿ? ಪ್ರತಿದಿನ ಗುಡಿಸ್ತೀವಿ. ಕೆಲವೊಮ್ಮೆ ಅಂತೂ ದಿನಕ್ಕೆ 2 ಸಲ ಗುಡಿಸ್ಬೇಕಾಗಿದೆ. ಮಕ್ಕಳಿದ್ರಂತೂ 4-5 ಸಲ ಗುಡಿಸಿದ್ರು ಸಾಕಾಗಲ್ಲ. ಗಂಡ ಮನೆಗೆ ಬರುವಾಗ ಕರೆಕ್ಟಾಗಿ ಗಲೀಜಿರ್ತದೆ, ಯಾವಾಗೋ ಬೈಸ್ಕೋತೀವಿ. ಓಕೆ, ನೋಡಿದಾಗೆಲ್ಲ ಗುಡಿಸ್ಬೇಕಾಗಿರುತ್ತದೆ. ಆ ರೀತಿಯೇ ಈ ಒಂದು ನಿರ್ಧಾರಗಳು, ಯಾವ ವಿಷಯನ ಕಳಚಿ ಹಾಕ್ತೀನಿ, ಯಾವ ವಿಷಯಗಳನ್ನ ನಾನು ಧರಿಸ್ಕೋತೀನಿ ಅನ್ನೋದಕ್ಕೆ ನಾವು ಪದೇ ಪದೇ ನಿರ್ಧಾರ ಮಾಡುತ್ತಾ ಇರಬೇಕು. ಮೂರನೇದಾಗಿ ವೆರಿ ಇಂಪಾರ್ಟೆಂಟ್. ಓಕೆ, ಏನೋ ಒಂಥರ ಅನ್ನಿಸ್ಬೋದು. ಓಕೆ, ನನಗೆ ಅನ್ನಿಸ್ತಾ ಇತ್ತು, ನಾನು ಫಸ್ಟೆಲ್ಲ ಬೇರೆಯವ್ರನ್ನ ಕೆಳಗಾಕಿ ಅಲ್ಲಿದ್ದ ಸುತ್ತಮುತ್ತ ಎಲ್ಲರೂ ಖುಷಿಪಡಿಸ್ತಿದೆ, ನಗಿಸ್ತಾ ಇದೆ, ಎಲ್ಲರೂ ಚೌಕ್ ಆಗಿಬಿಡ್ತಾರೆ. ಸೊ ವಿನ್ಸೆಂಟ್ ಬಂದರೆ ಸಾಕು, ಏನೋ ಒಂದು ಗಿಜಿ ಮಾಡ್ತಾನೆ, ಎಲ್ಲೆಲ್ಲ ಖುಷಿ ಆಗುತ್ತೆ ಅಂತ ಸುಮಾರು ಜನ ಅನ್ಕೋತಾ ಇದ್ರು. ನನಗೂ ಖುಷಿ ಆಗ್ತಿತ್ತು. ದೆನ್ ಅಟ್ ಒನ್ ಪಾಯಿಂಟ್ ನಾನು ನಿರ್ಧರಿಸಿದೆ, ನಾನು ಆ ಥರ ಬೇರೆಯವ್ರನ್ನ ಕೆಳಗಾಕಿ ಒಂದು ನಗುವಿನ ವಾತಾವರಣ ಸೃಷ್ಟಿಸಬಾರ್ದಂತ. ಆಗ ನನಗೇನೋ ಒಂಥರ ಅನ್ನಿಸ್ತಿತ್ತು. ಕೆಲವ್ರು ಬೇರೆ ಹೇಳ್ತೀವಿ, ಏನು ವಿನ್ಸೆಂಟ್ ನೀನು ಏಕೆ ಈ ಥರ ಇದೆಯಾ, ಯಾಕೆ ಅಷ್ಟು ಖುಷಿಯಾಗಿಲ್ಲ ಅಂತ. ಸೊ ಕೆಲವೊಮ್ಮೆ ಹಳೆಯ ಸ್ವಭಾವನ ಕಳಚಿ ಹಾಕಿದಾಗ ನಮಗೆ ಅದು ಹೊಸದಾಗಿ ಒಂಥರ ವಿ ಆರ್ ನಾಟ್ ಕಂಫರ್ಟಬಲ್. ಅದ್ರ ಬಗ್ಗೆ ನಮಗೇನೆ ಸಂತೋಷ ಆಗದೇ ಇರಬಹುದು. ಓಕೆ, ಸೊ ವಾಚ್ ಔಟ್ ಫಾರ್ ದಟ್. ನೀವು ಕೆಲವು ವಿಷಯಗಳನ್ನ ನೀವು ನಿರ್ಧರಿಸಿದರೆ ನಿಮಗೇನೆ ಅದು ಒಂಥರ ಇದು ನನ್ನ ಥರ ಇಲ್ಲ, ನನ್ನತನವನ್ನು ಕಳೆದುಕೊಂಡೆನಾ ಅಂತ ಒಂದು ಪ್ರಶ್ನೆಗಳು ಇಲ್ಲ. ನಾವು ಒಳ್ಳೆಯ ಗುಣಗಳನ್ನ, ಓಕೆ, ವಚನ ಹೇಳಿದ ಹಾಗೆ ನಾವು ಪೂರ್ವ ಸ್ವಭಾವ ಹೇಳಿದ ಹಾಗೆ ಅದಕ್ಕೆ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ಒಂದು ನೀತಿಯುಳ್ಳ ಒಂದು ಗುಣವಾಗಿರುತ್ತದೆ. ಸೊ ಇಟ್ ವಿಲ್ ಬಿ ಡಿಫ್ರೆಂಟ್, ಇಟ್ ಶುಡ್ ಬಿ ಡಿಫ್ರೆಂಟ್. ಅದು ವ್ಯತ್ಯಾಸವಾಗಿರುತ್ತದೆ, ವ್ಯತ್ಯಾಸವಾಗಿ ಇರಲೇಬೇಕು. ಆ ರೀತಿ ಇದ್ದರೆ ಮಾತ್ರ ಮೊದಲನೇ ಪ್ರಶ್ನೆಯಲ್ಲಿ ನಾವು ಆ ರೀತಿ ಮುಂದೆ ಬರ್ತಿದ್ದೀವಿ ಅಂತ ಅರ್ಥವಾಗಿರ್ತದೆ. ಸೊ ಮೊದಲನೇ ಅಂಶ, ಮೊದಲನೇ ಪ್ರಶ್ನೆ ಏನು ಕೇಳ್ತೀವಿ, ಯಾವ್ಯಾವ ವಿಷಯಗಳು ನಾನು ಕಳಚಿ ಹಾಕಬೇಕು. ಕೆಲವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಕೆಲವೊಮ್ಮೆ ಇಟ್ ಕುಡ್ ಬಿ ಲಸ್ಟ್ ಇರ್ಬೋದು. ಓಕೆ, ಬೇರೆಯವ್ರಿಗೆ ಒಂಥರ ಕಾಮದ ರೀತಿಯಲ್ಲಿ ನೋಡ್ತಾ ಇರ್ಬೋದು, ಅಥವಾ ನಿದ್ದೆ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಏನೇನೋ ಸ್ವಲ್ಪ ನೋಡ್ಕೊಂಡು ಹೋಗೋಣ ಮಲ್ಕೊಳ್ಳೋಣ ಅಂತಿರೋದು. ಈ ರೀತಿಯಾದ ಕಾಮದ ವಿಷಯಗಳು, ಈ ವ್ಯಪಚಾರದ ವಿಷಯಗಳು, ಇವುಗಳನ್ನ ಕಳಚಿ ಹಾಕಬೇಕು. ಓಕೆ, ದುರಾಸೆ, ಬೇರೆಯವ್ರ ಬಗ್ಗೆ ದ್ವೇಷ, ಇದೆಲ್ಲ ನಮ್ಮನ್ನೇ ಹಾಳು ಮಾಡುತ್ತದೆ. ಆದ ಕಾರಣ ಅದನ್ನು ನಾವು ಕಳಚಿ ಹಾಕಿ ಹಂಗೆ ಬಿಡಬೇಡಿ. ಹೊಸ ಸ್ವಭಾವವನ್ನು, ನೀತಿಯನ್ನು, ದೇವರಿಗೆ ಸ್ವಭಾವದ ಗುಣಕ್ಕೆ ಹೋಲಿಕೆ ಆಗುವ ವಿಷಯಗಳನ್ನ ನಾವು ಧರಿಸಿಕೊಳ್ಳಬೇಕಾಗಿದೆ. ಆಮೇಲೆ
ಸೊ ಮೊದಲನೇದಾಗಿ ಅದಾಗಿದೆ. ಒಂದು ವೇಳೆ ನಿನಗೆ ನನಗೆ ಯಾವ ಗುಣ ಕಳಚಾಗಬೇಕು, ಯಾವುದನ್ನು ಧರಿಸ್ಕೋಬೇಕು ಗೊತ್ತಿಲ್ಲ ಅಂದರೆ, ನಿಮಗೆ ಯಾರು ಮಾರ್ಗದರ್ಶನ ನೀಡುತ್ತಾರೋ, ಯಾರು ನಿಮಗೆ ವಾಕ್ಯ ಹೇಳಿಕೊಡ್ತಾರೋ, ಯಾರು ಮನೆಯಲ್ಲಿ ನೀವು ಬುಧವಾರ ಅಥವಾ ಶುಕ್ರವಾರ ವಾರದಲ್ಲಿ ಯಾವುದಾದ್ರು ಹೋಗಿ ಬೈಬಲ್ಸ್ ಧ್ಯಾನಗಳು ಕೂತ್ಕೋತೀರೋ ಅವರಲ್ಲಿ ಕೇಳಿರಿ. ಒಂದು ವೇಳೆ ನನಗೆ ಯಾರು ಅಂತಾರೆ ಇಲ್ಲ ಅಂದರೆ, ಈ ವಿಡಿಯೋನ ನಿಮ್ಗೆ ಯಾರು ಕಳಿಸಿದ್ರೋ ಅವ್ರ ಹತ್ರ ಮಾತಾಡಿರಿ. ಖಂಡಿತವಾಗಿ ಹಳೆಯ ಸ್ವಭಾವ ಹೋಗೋದು, ಯಾವುದು ಹೋಗಬೇಕು, ಯಾವುದು ಧರಿಸ್ಕೋಬೇಕಂತ ಅವರು ನಿಮಗೆ ಸಹಾಯ ಮಾಡುತ್ತಾರೆ. ನಾನು ನನ್ನ ಒಂದು ದೇವರ ವಾಕ್ಯವನ್ನು ತಿಳಿದ ಸಮಯದಲ್ಲಿ, ಸಭೆಯಲ್ಲಿ ಯಾರೇ ಒಬ್ಬ ಸ್ನೇಹಿತರು ಇಲ್ಲದ ಸಮಯದಲ್ಲಿ, ನನಗೆ ಮಾರ್ಗದರ್ಶನ ನೀಡುವ ಜನರಿಲ್ಲದ ಸಮಯದಲ್ಲಿ ನನ್ನ ಹಳೆಯ ಸ್ವಭಾವದಲ್ಲೇ ಇದೆ. ಪ್ರತಿ ವರ್ಷ ನನಗೆ ಅನ್ನಿಸ್ತದೆ, ಒಂದು 16ನೇ ವಯಸ್ಸಿಂದ ಪ್ರತಿ ವರ್ಷ ಈ ವರ್ಷದಿಂದ ಇದು ಚೇಂಜ್ ಆಗೋಣ, ಅದು ಚೇಂಜ್ ಆಗೋಣ, ಅದು ಚೆನ್ನಾಗಿರಬೇಕು, ಯಾವುದು ಮಾಡೋದಿಲ್ಲ. ಬಟ್ ಯಾವಾಗ ನನಗೆ ಸಭೆಯಲ್ಲಿ ಕೆಲವು ಮಾರ್ಗದರ್ಶಕರು ಸಿಕ್ಕಿದ್ರು, ಸ್ನೇಹಿತರು ಯಾರನ್ನ ನಾನು ನಂಬುತ್ತೇನೆ, ಯಾರನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಓಕೆ, ಯಾರ ಹತ್ರ ನಾನು ಸುಳ್ಳು ಹೇಳದೆ ಸತ್ಯವಾಗಿರುತ್ತೇನೋ ಅವರಲ್ಲಿ ಮಾತುಗಳು ಕೇಳಿದಾಗ ಸ್ವಲ್ಪ ಬದಲಾವಣೆ ಆಯಿತು. ಓಕೆ, ಬದಲಾವಣೆಗೆ ಸುಮಾರಿದೆ. ಅದಕ್ಕಿಂತ ನಾನು ಬದಲಾಗಿರೋದು ವಿಷಯಗಳಿದೆ. ಓಕೆ, ಸೊ ನೀವು ಸಹ ಅನೇಕ ವಿಷಯಗಳನ್ನ ಬದಲಾವಣೆ ಆಗ್ಬೋದು. ಈ ರೀತಿಯಾಗಿ ಸಹೋದರರಲ್ಲಿ ಮತ್ತು ನಿಮ್ಗೆ ಯಾರು ಸ್ನೇಹಿತರು ಇದು ವಿಡಿಯೋ ಹೇಳಿದ್ರೆ ಅವ್ರ ಹತ್ರ ನೀವು ಮಾತಾಡ್ಬೋದು. ಎರಡನೇ ಪ್ರಶ್ನೆ ಹೇಳಿದಲ್ಲ, ಯಾವ ಬಾಗಿಲು ಮುಚ್ಚಿದೆ, ಯಾವ ಬಾಗಿಲು ತೆರೆದಿದೆ ಎಂಬುದನ್ನು ನಾವು ಯೋಚನೆ ಮಾಡ್ಕೋಬೇಕು. ಓಕೆ, ಸೊ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಮುಚ್ಚಿದೆ ಅಲ್ಲೇ ಹೋಗಿ ಬಡಬಡ ಓಡ್ತಾ ಇದ್ದೀವಿ. ನಾನು ಕೆಲವೊಮ್ಮೆ ನೋಡ್ತೀನಿ, ನಾನು ಗಾಡಿಯಲ್ಲಿ ಕಾರಲ್ಲಿ ಹೋಗ್ತಾ ಇರುವಾಗ ನೋಡ ಏನಾದ್ರು ಒಳಗೆ ಬಂದಿರುತ್ತೆ, ಅದಕ್ಕೆ ಫ್ರಂಟಲ್ಲಿ ಕಾಣಿಸ್ತಿದೆ ಗಾಜಿರುತ್ತಲ್ಲ, ಆ ಕಡೆ ಹೋಗ್ಬೇಕಂತ ಹೋಗಿ ಟಿಟ್ಕು ಅಂತ ಹೊಡಿತಾ ಇರುತ್ತೆ. ನಾನು ಅದಕ್ಕೆ ಕಿಟಕಿ ಓಪನ್ ಮಾಡಿರ್ತೀನಿ. ಅದೇನು ಮಾಡಬೇಕು, ಇಲ್ಲಿಂದ ಹೋಗಿ ಕಿಟಕಿ ಹೋಗಿ ಹೊರಗೆ ಹೋಗಬೇಕು. ಓಕೆ, ಬಟ್ ಇದು ನನಗೆ ದಾರಿ ಕಾಣಿಸ್ತಿದೆ ಇದೆ ಅಂತ ಅಲ್ಲೆಲ್ಲಿ ಹೋಗಿ ಮುಟ್ಕೊಂಡು ಬರುತ್ತದೆ. ಇಟ್ಸ್ ಅ ಕ್ಲೋಸ್ಡ್ ಡೋರ್, ಅದು ಓಪನ್ ಆಗಲ್ಲ, ತೆರೆಯಲ್ಲ. ಸೊ ಕೆಲವೊಮ್ಮೆ ಹಂಗೆ ಜೀವನದಲ್ಲೂ ಅಷ್ಟೇ, ನಾವು ಕೆಲವು ಎಸ್ಪೆಷಲಿ ಕೆಲಸದ ವಿಷಯದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಆ ಕೆಲಸದಲ್ಲಿ ನಿಮ್ಮನ್ನು ಯಾರೋ ಕಿಬ್ಬಿಗೆ ಅಲ್ಲೇ ಬಿದ್ದಿರ್ತೀವಿ ನಾವು. ಸಮ್ಟೈಮ್ಸ್ ಟು ದೇವರ ಒಂದು ಮಾರ್ಗದರ್ಶನ ಕೇಳಬೇಕು. ನಾನು ಇಲ್ಲೇ ಇರಬೇಕಾ, ಮುಂದಕ್ಕೆ ಹೋಗಬೇಕು? ಅಥವಾ ಕೆಲವರು ಮದುವೆಗೋಸ್ಕರ ಯಾವುದೋ ಒಂದು ಸಂಬಂಧನ ಹುಡುಕ್ತಾ ಇರ್ಬೋದು, ಕಷ್ಟ ಬುದ್ಧಿ ಅವ್ರ ಜೊತೆಲೇ ಹೇಳ್ತಾ ಹೆಂಗೋ ಅಡ್ಜಸ್ಟ್ ಮಾಡಿ ಎಂದು ಡಿಸಿಷನ್ ಮಾಡೋಣ. ಬಟ್ ನಮಗೆ ಗೊತ್ತಿರಬೇಕು, ಇದು ಮುಂದುವರುವ ಬಾಗಿಲು ತೆರೆದಿದೆಯಾ, ಓಪನ್ ಆಗಿದೆಯಾ, ಅಥವಾ ಕ್ಲೋಸ್ ಆಗಿದೆಯಾ, ಮುಚ್ಚಿದೆಯಾ. ಮದುವೆ ಆಗಿಬಿಟ್ರೆ ಅದು ಏನು ಮಾಡೋಲ್ಲ, ಅದು ಮುಂದೆ ಹೆಂಗೆ ಹೋಗೋದು. ಓಕೆ, ಅದು ವೆರಿ ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ತೀನಿ ನೋಡಿ. ಕೆಲವು ರಿಲೇಷನ್ಶಿಪ್ಪಲ್ಲಿ ಮದುವೆ ಆದವ್ರಿಗೆ ಹೇಳ್ತೀನಿ, ನಾನು ಅಷ್ಟೇ. ನಾನು ನನ್ನ ಹೆಂಡತಿ ಹಿಂಗೆ ಇರಬೇಕು ಅಂತ ಸುಮಾರು ವರ್ಷಗಳು ಸ್ಟಾರ್ಟಿಂಗಲ್ಲಿ ಒದಾಡ್ತಿದ್ದು, ಹಿಂಗೆ ಮಾಡ್ದ. ದೆನ್ ಐ ಅಂಡರ್ಸ್ಟುಡ್, ನಾನು ಹೇಳುವ ವಿಧಾನ ಅವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಓಕೆ, ಸೊ ಅದನ್ನು ಮುಚ್ಚಿ ಅವರಿಗೆ ಯಾವ ರೀತಿ ಹೇಳಿದರೆ ಅರ್ಥವಾಗುತ್ತದೆ ಆ ರೀತಿಯಾಗಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಸುಮಾರು ವಿಷಯದಲ್ಲಿ ನಾನು ಬದಲಾವಣೆ ನೋಡಿದ್ದೀನಿ. ಸೊ ಅದು ನಮ್ಮಲ್ಲಿ ಒಂದು ಈಗೋ ಬರುತ್ತದೆ. ಓಕೆ, ಅವ್ರ ಥರನೇ ಹೇಳಿದ್ರೆ ನಿಮ್ಗೆ ಚೇಂಜ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ವಾ, ನಾನು ಹಿಂಗೆ ಮಾಡಿಸ್ತೀನಿ, ಆಗಲ್ಲ. ಓಕೆ, ಕೆಲವು ಬಾಗಿಲುಗಳು ಮುಚ್ಚಿದ್ದರೆ ಅದು ತೆರೆದ ಬಾಗಿಲ ಕಡೆಗೆ ಹೋಗಬೇಕು. ಸಮ್ಟೈಮ್ಸ್ ಪೇರೆಂಟ್ಸ್ ಹಂಗೆ ಮಾಡ್ತಾರೆ, ಇಲ್ಲ ನನ್ನ ಮಕ್ಕಳನ್ನ ಹಿಂಗೆ ಸ್ಟ್ರಿಕ್ಟ್ ಮಾಡಿನೇ ಬೆಳೆಸ್ತೀನಿ, ಅವರು ನಾನು ಹೇಳಿದ ಮಾತು ಕೇಳಬೇಕು, ಒಪ್ಪಲ್ಲ. ದೆನ್ ಯು ಟು ಚೇಂಜ್ ದ ವೇ ಯು ಡೂ ಪೇರೆಂಟಿಂಗ್. ಯಾವ ರೀತಿ ನಾವು ಪೋಷಕತ್ವ ನೀಡ್ತೀವಿ ಅದನ್ನು ಬದಲಾಯಿಸಬೇಕು. ಓಕೆ, ಸೊ ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಅದ್ಭುತವಾದ ಒಂದು ವಚನ ಓದಬಹುದು ನಾವು. 16ನೇ ಅಧ್ಯಾಯದಲ್ಲಿ ಪೌಲನು, ಓಕೆ, 16ನೇ ಅಧ್ಯಾಯದಲ್ಲಿ ಪೌಲನು 6ನೇ ವಚನ. ನಮಗೆಲ್ಲರಿಗೂ ಗೊತ್ತು, ಪೌಲನು ಸುವಾರ್ತೆನ ಸಾರೋದಕ್ಕೋಸ್ಕರ ದೇವರು ಯೇಸು ಸ್ವತಃ ಆರಿಸಿಕೊಂಡರು. ಹೇಳಿದ್ರು, ನೀನು ಯಾವ ರೀತಿ ನನಗೋಸ್ಕರ ಸಾಕ್ಷಿಯಾಗಿರಬೇಕು ಅಂತೆಲ್ಲ ನಾನು ತೋರಿಸ್ತೀನಿ ಅಂತ. ಆದರೆ ಇಲ್ಲಿ ಏನಾಯ್ತು ಅಂತ ನೋಡಿ, ಅವನು ವಿಧೇಯನಾಗಿ ಹೋಗ್ತಾ ಇದ್ದಾನೆ ದೇವರ ಕಾರ್ಯ ಮಾಡೋದಕ್ಕೆ. ಆದರೆ ಏನಾಯ್ತು ನೋಡಿ, 6ನೇ ವಚನದಲ್ಲಿ, ಆಸ್ತ್ರ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದುದರಿಂದ ಅವರು ಪುಂಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿತೋನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮವು ಅವನನ್ನು ಹೋಗಗೂಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನ್ಯ ದೇಶದನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀವು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕು ಎಂದು.
ಅವನು ಬೇಡಿಕೊಳ್ಳುತ್ತಿದ್ದನು. ದೆನ್ ಇನ್ನೊಂದು ಸ್ಟೋರಿ. ಓಕೆ, ಮೊದಲು ನೋಡ್ತೀವಿ ನಾವು, ಪೌಲನು ಒಂದು ಊರು ಹೋಗ್ತಾರೆ, ದೇವರ ವಾಕ್ಯ ಸಾರಬೇಕಂತ ಪವಿತ್ರ ಆತ್ಮನು ತಡೀತಾರೆ, ಬಿಡ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಹೋಗ್ತಾರೆ, ಯೇಸುವಿನ ಆತ್ಮನ ತಡೀತಾ ಇದೆ. ಎಂಥದ್ದು? ಓಕೆ, ಸೊ ಇಟ್ ಈಸ್ ಅ ಕ್ಲೋಸ್ಡ್ ಡೋರ್. ಯಾಕೆ ಗೊತ್ತಿಲ್ಲ. ಓಕೆ, ದೇವರ ವಾಕ್ಯವನ್ನು ಹೇಳೋದ್ರಲ್ಲಿ ಅದರಲ್ಲಿ ಇಂಥದ್ದು ಕ್ಲೋಸ್ ಡೋರು ಮಾಡಲೇಬೇಕು. ಇಲ್ಲ, ದೇವರ ಸಮಯವೂ ಬೇರೆಯಾಗಿರ್ಬೋದು, ದೇವರ ಚಿತ್ತವೂ ಬೇರೆಯಾಗಿರ್ಬೋದು, ಇದಕ್ಕಿಂತ ಉನ್ನತವೂ ಇರ್ಬೋದು, ಅದು ಏನೂ ಗೊತ್ತಿಲ್ಲ. ಅದು ನಮಗೆ ಅನೇಕ ವೇಳೆಗೆ ಅರ್ಥವಾಗಲ್ಲ, ಆದರೂ ಒಪ್ಪಬೇಕಾಗಿರುತ್ತದೆ. ಸೊ ಪೌಲನ್ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಮಲ್ಕೊಳ್ಳಲ್ಲ, ಮುಂದಕ್ಕೆ ಹೋಗ್ತಾ ಇರ್ತಾನೆ. ಮುಂದಕ್ಕೆ ಹೋಗ್ತಾ ಇರುವಾಗ ಥ್ರೋವೋಸ್ ಎಂಬ ಜಾಗಕ್ಕೆ ಬಂದಾಗ ಅಲ್ಲಿ ಅವನಿಗೆ ಕನಸಾಗ್ತದೆ. ಮೆಸಿದೋನಿಯಕ್ಕೆ ಬನ್ನಿ ಅಂತ ಅವ್ರು ಕರಿತಿರುವಾಗ ದೇವರು ಅಲ್ಲಿಗೆ ಹೋಗಬೇಕಂತ, ಅದು ತೆರೆದ ಬಾಗಿಲು ಅಂತ ಅವರಿಗೆ ಅರ್ಥ ಆಗುತ್ತದೆ. ಸೊ ವಿ ನೀಡ್ ಟು ಆಲ್ವೇಸ್ ಕೀಪ್ ಆಸ್ಕಿಂಗ್, ಯಾವ ಒಂದು ಮುಚ್ಚಿರುವ ಬಾಗಿಲನ್ನೇ ಇನ್ನು ನಾನು ತಟ್ತಾ ಇದ್ದೀನಿ. ಓಕೆ, ಇನ್ನೊಂದು ಇವರು ಒಂದೇ ಕಡೆ ಇರಲಿಲ್ಲ, ಗಾಡಿಗಳೂ ಅಷ್ಟೇ. ಓಕೆ, ನಿಂತಿರೋ ಗಾಡಿನ ತಳ್ಳೋದು ಕಷ್ಟ, ಅಥವಾ ಗಾಡಿ ಮುಂದಕ್ಕೆ ಹೋಗ್ತಾ ಇದ್ರೆ ಅದನ್ನು ದಿಕ್ಕನ್ನು ಈಸಿಯಾಗಿ ಬದಲಾಯಿಸ್ಬೋದು. ಓಕೆ, ಎಂಜಿನ್ ಆಫ್ ಆಗಿದ್ರು ದಿಕ್ಕು ಬದಲಾಯಿಸೋದು ಸುಲಭ. ಅದಕ್ಕೋಸ್ಕರ ಕ್ರೈಸ್ತರ ಜೀವನದಲ್ಲೂ ಸಹ ನೀವು ಒಂದೇ ಕಡೆ ಕೂತ್ಕೊಬೇಡಿ. ಅಯ್ಯೋ ಎಲ್ಲಿ ಏನು ಮಾಡಿದ್ರು ಏನಾಗುತ್ತೆ, ಎಲ್ಲ ಬಾಗಿಲು ಮುಚ್ಚಿದೆ. ಅಥವಾ ನಿಮ್ಮ ಕೆಲಸದ ಜೀವನದಲ್ಲೂ ಸಹ ಅಯ್ಯೋ ಎಲ್ಲ ಮುಚ್ಚಿದೆ, ನಾನು ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ಅದೇ ಬರಲಿ, ಸಾರಿ ಯಾವುದು ಬರಲ್ಲ, ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ಬೇಕು. ನನ್ನ ದಾಂಪತ್ಯ ಜೀವನದಲ್ಲಿ ಏನೇನೋ ಮಾಡಿ ಈಗ ಕೈ ಬಿಟ್ಬಿಟ್ಟಿದ್ದು, ನನ್ನ ಕೈಲಿ ಆಗಲ್ಲ. ಇಲ್ಲ, ಪ್ರಯತ್ನಗಳು ಮಾಡ್ತಾ ಇರಬೇಕು. ನಾವೊಂದು ಸರಿಯಾದ ತೆರೆದಿರುವ ಬಾಗಿಲು ಕಾಣಿಸುತ್ತದೆ. ನನ್ನ ಪೋಷಕತ್ವದಲ್ಲಿ ಮಕ್ಕಳಿಗೆ ಏನೇನು ಮಾಡಿದ್ರೆ ಯಾವ ಚೇಂಜ್ ಆಗ್ತಿಲ್ಲ, ಅಷ್ಟೇ ಬಿಟ್ಟುಬಿಡ್ತೀನಿ. ಇನ್ನೂ ಮುಂದುವರೆದು ನಮ್ಮ ಪ್ರಯತ್ನಗಳು ಮಾಡ್ತಾನೆ ಇರೋಣ, ಆಗ ದೇವರು ತೆರೆದ ಬಾಗಿಲ ಕಡೆ ನಮ್ಮನ್ನು ಕಳಿಸ್ತಾರೆ. ಸೊ ಎರಡನೇ ಪ್ರಶ್ನೆ ಈ ದಿನ, ಯಾವ ಬಾಗಿಲು ನನ್ನ ಜೀವನದಲ್ಲಿ, ಅದು ನಮ್ಮ ಲೌಕಿಕ ಜೀವನದ ವಿಷಯಗಳಿರಲಿ, ಆತ್ಮಿಕ ವಿಷಯಗಳಿರಲಿ, ಸಂಬಂಧಗಳ ವಿಷಯಗಳಿರಲಿ, ಯಾವ ವಿಷಯದಲ್ಲಿ ಅದು ಯಾವ ಬಾಗಿಲು ಮುಚ್ಚಿದೆ, ಅದನ್ನೇ ನಾನು ಇನ್ನೂ ತಟ್ತಾ ಇದ್ದೀನ ಅಥವಾ ಮುಂದಕ್ಕೆ ಹೋಗ್ತಾ ಇದ್ದೀನ, ತೆರೆದ ಬಾಗಿಲು ದೇವರು ತೋರಿಸ್ತಾರೆ ಎಂದು. ಆಮೇಲೆ ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್ ಅಬೌಟ್. ಎರಡನೇ ಪ್ರಶ್ನೆ ನಾವು ಕೇಳಬೇಕಾದ್ರೆ. ಮೂರನೇ ಪ್ರಶ್ನೆ, ಯಾವುದು ಮುಖ್ಯವೂ ಅಲ್ಲ, ಯಾವುದು ಮುಖ್ಯವೆಂದು ತೋರುತ್ತದೆ, ಕೆಲವು ನಿಜವಾಗಿ ಮುಖ್ಯವಾದುದು. ಸೊ ವಾಟ್ ಸೀಮ್ಸ್ ಇಂಪಾರ್ಟೆಂಟ್, ವಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್, ಈ ಪ್ರಶ್ನೆ ನಾವು ಕೇಳಬೇಕು. ಅನೇಕ ವೇಳೆಯಲ್ಲಿ ನಮಗೆ ಎಲ್ಲವೂ ಮುಖ್ಯ ಅಂತ ಅಂದ್ಕೊಂಡಿರ್ತೀವಿ, ಕೆಲವು ಮುಖ್ಯ ಥರ ಅನ್ನಿಸುತ್ತದೆ, ಮುಖ್ಯ ಥರ ತೋರಿ ಬರುತ್ತದೆ, ಅದು ನಿಜವಾಗ್ಲೂ ಅದು ಮುಖ್ಯವಾಗಿ ಇರುವುದಿಲ್ಲ. ಓಕೆ, ಈ ಪ್ರಶ್ನೆನ ನಾವು ಕೇಳಬೇಕು. ಸೊ ಮತ್ತಾಯಿ ಬರೆದ ಸುವಾರ್ತೆಯಲ್ಲೂ ಒಂದು ಇಂಥದೇ ಒಂದು ಸಂಗತಿ ಇದೆ ನೋಡಿ. 6ನೇ ಅಧ್ಯಾಯ, ಮತ್ತಾಯಿ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ ಎಲ್ಲರಿಗೂ ತುಂಬಾ ಮೆಚ್ಚುಗೆ ಆಗಿರೋ ಒಂದು ವಚನವಾಗಿರುತ್ತದೆ. ಅದರಲ್ಲಿ ಯೇಸು ಹೇಳುತ್ತಾರೆ 25ನೇ ವಚನದಲ್ಲಿ, ಈ ಕಾರಣದಿಂದ ನನ್ನ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ. ಓಕೆ, ಸೊ ಇಲ್ಲಿ ಒಂದು ಅದ್ಭುತವಾದ ವಿಷಯ ನೋಡ್ತಿರಲ್ಲ. ಓಕೆ, ನಾವು ಹೇಳ್ತೀವಿ ಊಟ ತುಂಬ ಮುಖ್ಯ. ಊಟ ಇಲ್ಲಾಂದ್ರೆ ಏನಾಗುತ್ತೆ, ಖಂಡಿತ ನಮಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತೀವಿ, ರೋಡಲ್ಲೇ ಸ್ವಲ್ಪ ದಿನಕ್ಕೆ ಮೇಲೇ ಹೋಗ್ಬಿಡ್ತೀವಿ. ಓಕೆ, ಬಟ್ಟೆ ಬೇಕು ನಮಗೆ. ಸೊ ದಿಸ್ ಸೀಮ್ಸ್ ಟು ಬಿ ಇಂಪಾರ್ಟೆಂಟ್. ಊಟ ಬಟ್ಟೆ ನಮಗೆ ಮುಖ್ಯ ಅಂತ ಅನ್ನಿಸುತ್ತದೆ, ಮುಖ್ಯವು ಪ್ಲಸ್ ಮುಖ್ಯ ಥರ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಯೇಸು ಹೇಳ್ತಾರೆ, ಊಟಕ್ಕಿಂತ ಪ್ರಾಣ, ದೇಹಕ್ಕಿಂತ ಬಟ್ಟೆಗಿಂತ ಉಡುಪಿಗಿಂತ ದೇಹ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, ನಮ್ಮ ಜೀವನದಲ್ಲಿ ಅನೇಕ ವೇಳೆಯಲ್ಲಿ ನಾವು ಯಾವುದು ನಿಜವಾಗ್ಲೂ ಮುಖ್ಯ, ಯಾವುದು ಮುಖ್ಯ ಥರ ಅನ್ನಿಸ್ತದೆ, ಇದೆರಡರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀವಿ. ಓಕೆ, ಮಕ್ಕಳು ನಮಗೆ ಒಬ್ಬೇ ಮಾಡಬೇಕು, ನಮ್ಮ ವಿಧೇಯರಾಗಬೇಕು, ಅದು ಮುಖ್ಯ. ಬಟ್ ಮಕ್ಕಳು ಒಬ್ಬೇ ಮಾಡೋದಕ್ಕಿಂತ ಅವರ ಒಂದು ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ ಉತ್ತಮ ಅಲ್ಲವೇ? ಓಕೆ, ನಮಗೆ ಇದಕ್ಕೋಸ್ಕರನೇ ಎಷ್ಟೊಂದು ಸಿನಿಮಾಗಳು ತೋರಿಸ್ತಾರೆ, ಸ್ಟೋರಿಗಳು ತೋರಿಸ್ತಾರೆ. ಅವರ ಅಪ್ಪ ಅಮ್ಮ ಸರಿ ಅರ್ಥ ಮಾಡಿಕೊಳ್ಳೋದಾದ್ರೆ ಸೂಸೈಡ್ ಮಾಡ್ಕೋತಾರೆ, ಓಡೋಗ್ಬಿಡ್ತಾರೆ, ಕೆಟ್ಟ ದಾರಿಗೆ ಇಳಿತಾರೆ. ಸೊ ಅವರು ಎದುರಿಸ್ತಾರಂತ ಹೇಳ್ತಾ ಇಲ್ಲ. ಆ್ಯಸ್ ಪೇರೆಂಟ್ಸ್, ಓಕೆ, ತಂದೆ ತಾಯಿಯಾಗಿ ನಾವು ಇದ್ರ ಬಗ್ಗೆ ಯೋಚಿಸಬೇಕು. ಓಕೆ, ನಮ್ಮ ಮಕ್ಕಳಿಗೆ ಬರೀ ಊಟ ತಂದು ಹಾಕೋದು ಮಾತ್ರ ಕೆಲವರು ಅನ್ಕೋತೀವಿ. ನಮ್ಮ ತಂದೆ ತಾಯಿ ಆ ಥರ ತಪ್ಪು ಮಾಡಿದ್ರು, ಅವ್ರಿಗೆ ಹೇಳಿಕೊಡೋರು ಯಾರು ಇರಲಿಲ್ಲ. ಕೆಲವು ವರ್ಷಗಳು ನಾನು ಆ ಥರ ತಪ್ಪು ಮಾಡಿದ್ದೀನಿ.
ಬರೀ ದುಡ್ದು ತಂದು ಹಾಕಿದರೆ ಸಾಕಪ್ಪ, ದುಡಿಯೋಕೆ ನನ್ನ ಪ್ರಾಣ ಹೋಗ್ಬಿಡುತ್ತೆ ಅಂತ ಅದಕ್ಕಿಂತ ಇಂಪಾರ್ಟೆಂಟು ಅವ್ರ ಜೊತೆಲಿ ಕೂತ್ಕೊಂಡು ಅವರ ಒಂದು ಕಷ್ಟ ಸುಖ ಕೇಳೋದು, ಅವರ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಸರಿ ತಪ್ಪನ್ನು ಹೇಳಿಕೊಡುವುದು, ಇದು ತುಂಬ ಮುಖ್ಯ. ಓಕೆ, ವಾಟ್ ಸೀಮ್ಸ್ ಟು ಬಿ ಇಂಪಾರ್ಟೆಂಟ್, ವಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಓಕೆ, ಕೆಲವೊಮ್ಮೆ ಈಗೋಗಳು, ಓಕೆ, ನಮ್ಮ ಮನುಷ್ಯನಿಗೆ ಅಂದರೆ ಸ್ವಾಭಿಮಾನ ಇರಬೇಕು, ನನ್ನ ಯಾರು ಎಲ್ಲಿ ನನ್ನ ಮರ್ಯಾದೆ ಇಲ್ವೋ ಅಲ್ಲಿ ನಾನು ಹಿಂಗೆ ಇರ್ತೀನಿ ಅನ್ನೋ ಕೆಲವೊಮ್ಮೆ ಸಂಬಂಧಗಳು ಇಂಪಾರ್ಟೆಂಟ್ ನಮ್ಮ ಈಗೋಗಿಂತ. ಓಕೆ, ನಮ್ಮ ಬಗ್ಗೆ ಒಂದು ಹೆಮ್ಮೆಯ ಭಾವನೆಗಿಂತ ಸಂಬಂಧಗಳು ಮುಖ್ಯವಾಗಿರುತ್ತದೆ. ಎಸ್ಪೆಷಲಿ ನಮ್ಮ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಪ್ಪ ಅಮ್ಮ, ಇಂಥ ಸಂಬಂಧಗಳು ತುಂಬ ಮುಖ್ಯವಾಗಿದೆ. ಹಣ ಮುಖ್ಯನಾ? ಖಂಡಿತ ಮುಖ್ಯ. ಹಣ ಇಲ್ಲಾಂದರೆ ಏನಾಗುತ್ತದೆ? ಓಕೆ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಲ್ಲ, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಓಕೆ, ಹೆಣ್ಮಕ್ಳು ಹೋಗ್ಬೋದು, ಸಿದ್ದರಾಮಯ್ಯ ಇರೋ ತನಕ ಏನೋ ಒಂದು ಅವ್ರಿಗೆ ಹೋಗ್ಬೋದು, ಬಟ್ ಬೇರೆ ಎಲ್ಲ. ಓಕೆ, ಹೋಟೆಲ್ ಹೋಗೋಕ್ಕಿಲ್ಲ, ತಿನ್ನಂಗಿಲ್ಲ, ಕುಡಿಯೋಂಗಿಲ್ಲ, ಮಲ್ಕೊಳ್ಳೋಂಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕು. ಸೊ ದುಡ್ಡು ಸೀಮ್ಸ್ ಟು ಬಿ ಇಂಪಾರ್ಟೆಂಟ್. ದುಡ್ಡು ಮುಖ್ಯ ಅಂತ ಅನ್ನಿಸ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್, ದುಡ್ಡಿಗಿಂತ ಇನ್ನೊಂದು ಏನು ಮುಖ್ಯವಾದುದು ಏನು? ನಮಗೂ ದೇವ್ರಿಗಿರುವ ಸಂಬಂಧ. ನಾವು ನೀತಿವಂತರಾಗಿರೋದು, ನಾವು ಪರಿಶುದ್ಧರಾಗಿರೋದು, ನಾವು ಒಳ್ಳೆತನವನ್ನು, ನಾವು ಪ್ರೀತಿ ಮಾಡೋದು, ನಮ್ಮ ಕುಟುಂಬವನ್ನು ಕಟ್ಟೋದು, ನಾವು ತಂದೆ ತಾಯಿಯನ್ನು ನೋಡ್ಕೊಳ್ಳೋದು, ನಮ್ಮ ಹೆಂಡತಿನ ನೋಡ್ಕೊಳ್ಳೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಪ್ರೀತಿಸೋದು. ಓಕೆ, ಬರೀ ತಪ್ಪು ತಿಳ್ಕೊಬೇಡಿ, ಕಷ್ಟ ಬಿದ್ದು ಹಣ ತಂದು ದುಡ್ದು ಕೊಟ್ಟರೆ ಅದು ಪ್ರೀತಿ ಅಲ್ಲ. ಅದು ಪ್ರೀತಿ ಹೌದು, ಅದು ಬೇಕು. ಅದಕ್ಕಿಂತ ನಿಜವಾಗಿಯೂ ಮುಖ್ಯವಾದುದು ಪ್ರೀತಿನ ತೋರಿಸೋದು, ವಾತ್ಸಲ್ಯನ ತೋರಿಸೋದು. ಕಾಲೇಜ್ಗೆ ಹಾಕೋದು, ಸ್ಕೂಲ್ಗೆ ಹಾಕೋದು ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟು ಮಕ್ಕಳು ಹೇಗಿದ್ದಾರೆ, ಅವ್ರನ್ನ ಸ್ಕೂಲಲ್ಲಿ ಯಾರಾದರೂ ತೊಂದರೆ ಮಾಡ್ತಿದ್ದಾರಾ, ಅವ್ರು ಏನಾದರೂ ಕಲಿತಿದ್ದಾರಾ, ಅವ್ರಿಗೇನಾದರೂ ಭಯ ಆಗ್ತಿದೆಯಾ, ಅವ್ರಿಗೇನಾದ್ರು ಕೆಟ್ಟ ಚಾಲಕ್ಕೆ ಹೋಗುವ ಒಂದು ವಿಚಾರಗಳು ಬರ್ತಿದೆಯಾ, ಇವುಗಳನ್ನ ಕೇಳುವುದು ತುಂಬ ಮುಖ್ಯವಾಗಿದೆ. ಓಕೆ, ಸೊ ಎಮನ್ ಬ್ರಾನ್ ಸಿಸ್ಟರ್ಸ್, ಈ ದಿನ ನಾವು 3 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಿ ಅಂತ ಹೇಳಿದೆ. ಹೊಸ ವರ್ಷದಲ್ಲಿ ಹೊಸದಾಗಿ ಮಾಡಬೇಕಂದ್ರೆ, ಈ ಹೊಸ ವರ್ಷವನ್ನು ಖಂಡಿತವಾಗಿಯೂ ನಾವು ಹೊಸದಾಗಿ ಅದೇ ಆಗುವುದಿಲ್ಲ. ಓಕೆ, ಇನ್ನೊಂದು ಸರಿ ಸುತ್ತಾ ಇದೆ, ಆಲ್ರೆಡಿ ಒಂದು 10-11 ದಿನ ಆಗೋಯಿತು. ಓಕೆ, ಭೂಮಿ ಇನ್ನೂ ಸುತ್ತಾನೇ ಇದೆ, ಪ್ರತಿ ಗಂಟೆಗೆ 1,00,000 ಸ್ಪೀಡಲ್ಲಿ ಓಡ್ತಾನೆ ಇದೆ. ಅದು ಹಂಗೆ ಸುತ್ತಾ ಇರುತ್ತೆ, 94 ಕೋಟಿ ಕಿಲೋಮೀಟ್ರ್ ಇನ್ನೊಮ್ಮೆ ಬಂದುಬಿಡ್ತದೆ. ಹಂಗೆ ಸುತ್ತಿ ಸುಮಾರು ಜನ ಹೇಳ್ತೀವಿ 2025 ತುಂಬ ಬೇಗನೆ ಹೋಯಿತು ಅಂತ. ಓಕೆ, 26 ಬೇಗನೆ ಹೋಗ್ಬಿಡುತ್ತದೆ, ಹಂಗೆ ಹೋಗ್ಬಿಡುತ್ತೆ, ನಮ್ಮ ವಯಸ್ಸು ಆಗ್ಬಿಡುತ್ತೆ. ಓಕೆ, ನೋಡಿ ಎಷ್ಟೊಂದು ಬಿಳಿ ಬಣ್ಣ ಬಂದುಬಿಟ್ಟೈತೆ. ಓಕೆ, ಸೊ ನಾನು ನಿಮ್ಮ ಥರನೇ ಯವನಸ್ನಾಗಿದ್ದೆ ಸುಮಾರು ವರ್ಷಗಳ ಹಿಂದೆ, ಇಷ್ಟು ಬೇಗ ಸಮಯ ಕಳೆದು ಹೋಗಿದೆ. ಸೊ ಈ 3 ಪ್ರಶ್ನೆಗಳನ್ನು ಈ ವಾರಕ್ಕೆ ಕೇಳಿರಿ. ಮೊದಲನೇ ಪ್ರಶ್ನೆ, ಯಾವ ಗುಣವನ್ನು ನಾನು ಕಳಚಿ ಹಾಕಬೇಕು, ಯಾವುದನ್ನು ಧರಿಸಿಕೊಳ್ಳಬೇಕು? ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಮಗೆಲ್ಲರಿಗೂ ಎಷ್ಟರ ಮಟ್ಟಿಗೆ ನಾವು ಹಳೆಯ ವಿಷಯಗಳನ್ನ ಕಳಚಿ ಹಾಕ್ತೀವೋ. ಓಕೆ, ಫಸ್ಟು ದ್ವೇಷ, ಕೋಪ, ಸೋಮಾರಿತನ ಮತ್ತು ತಪ್ಪಾದ ಪಾಪಗಳನ್ನ, ರಹಸ್ಯ ಪಾಪಗಳನ್ನ ಇನ್ನೂ ಇಟ್ಕೊಳ್ಳೋದು. ಏಸು ಅರಿಕೆ ಮಾಡಿರಿ ಕ್ಷಮಿಸ್ತೀನಿ ಅಂತ ಹೇಳಿದ್ರು ನಾನು ಹಂಗೆ ಇಟ್ಕೊಂಡಿರೋದು. ಪ್ಲೀಸ್. ಓಕೆ, ವರ್ಷ ಪ್ರಾರಂಭ ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಹಳೆಯ ಸ್ವಭಾವ ಯಾವುದಂತ ಗುರುತಿಸ್ಕೊಳ್ಳೋಕೆ ಕಷ್ಟ ಇದ್ದರೆ ನಿನ್ನ ಸ್ನೇಹಿತರನ್ನು ಕೇಳಿರಿ. ಗುರುತಿಸ್ಕೊಂಡ್ರು ಮತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರನ್ನ ಕೇಳಿರಿ. ಮತ್ತು ಅದರಲ್ಲಿ ಬದಲಾವಣೆಗೆ ನಾವು ಹೊಸ ವಿಷಯಗಳನ್ನ ನಾವು ಧರಿಸಿಕೊಳ್ಳೋಣ. ಆಮೇಲೆ ಎರಡನೇದಾಗಿ ನಾವು ಯಾವ ವಿಷಯದಲ್ಲಿ ನಾವು ಕಚ್ಕೊಂಡಿದ್ದೀವಿ. ಓಕೆ, ಯಾವ ಒಂದು ನಮ್ಮ ಪ್ಯಾಟರ್ನ್ಸ್ ಆಫ್ ಡಿಸೈಪ್ಲಿಂಗ್, ಪ್ಯಾಟರ್ನ್ಸ್ ಆಫ್ ಪೇರೆಂಟಿಂಗ್, ಪ್ಯಾಟರ್ನ್ಸ್ ಆಫ್ ಮ್ಯಾರೇಜ್. ಓಕೆ, ನಮ್ಮ ಒಂದು ಮದುವೆ ಜೀವನದಲ್ಲಿ ಒಂದು ಯಾವ ರೀತಿ ನಮ್ಮ ಗಂಡ ಹೆಂಡತಿಯನ್ನು ನೋಡೋದು, ಅದು ಕೆಲವು ಮುಚ್ಚೋಗಿದೆ, ಆ ವಿಧಾನ ವರ್ಕ್ ಆಗ್ತಾಯಿಲ್ಲ. ಸೊ ತೆರೆದಿರುವ ವಿಧಾನದ ಕಡೆಗೆ ಹೋಗಿರಿ. ಒಂದು ಸಣ್ಣದೊಂದು ರಹಸ್ಯ ನಿಮಗೆ ಹೇಳುತ್ತೇನೆ. ಮದುವೆ ಎಸ್ಪೆಷಲಿ ದಾಂಪತ್ಯದಲ್ಲಿ ನಾವೆಲ್ಲರೂ ನಮ್ಮ ಗಂಡ ಅಥವಾ ಹೆಂಡತಿನ ನಮ್ಮದೇ ಆದ ವಿಚಾರದಲ್ಲಿ ಪ್ರೀತಿಸ್ತೀವಿ. ಓಕೆ, ಆದರೆ ನಾವು ಅವರಿಗೆ ಬೇಕಾದ ರೀತಿಯಲ್ಲಿ ಪ್ರೀತಿಸಬೇಕಾಗಿದೆ. ಅಂದರೆ ಪ್ರತಿಯೊಬ್ಬರು ವಿಭಿನ್ನವಾಗಿ ಮಾಡಲ್ಪಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ತಜ್ಞರು ಹೇಳ್ತಾರೆ, ಒಂದು ಪ್ರೀತಿ ಅನ್ನೋದನ್ನು ಎಸ್ಪೆಷಲಿ ಗಂಡ ಹೆಂಡತಿಯಲ್ಲಿ, ಮಕ್ಕಳಲ್ಲೂ ಸಹ ಪ್ರೀತಿಯನ್ನು ಒಬ್ಬೊಬ್ಬರು 5 ವಿಧವಾದ ರೀತಿಯಲ್ಲಿ ಪ್ರೀತಿ ಅಂತ ನಾವು ವಿಂಗಡಿಸ್ಬೋದು. ಓಕೆ, ಕೆಲವರಿಗೆ ಅಫರ್ಮಿಂಗ್ ವರ್ಡ್ಸ್, ಅಂದರೆ ಅವರಿಗೆ ಉತ್ತೇಜನ ನೀಡುವ ರೀತಿಯಾಗಿ ಪದಗಳು, ಅವನ್ನ ಎನ್ಕರೇಜ್ ಮಾಡುವ ಪದಗಳು, ಅವ್ರನ್ನ ಹೊಗಳುವ ಪದಗಳು, ಅದು ಹೇಳಿದರೆ ದೇ ಫೀಲ್ ಲವ್ಡ್. ಓಕೆ, ಅದರ ಅರ್ಥ ಏನಂದರೆ ಯಾರೊಬ್ಬರು
ಒಂದು ಯಾರಿಗೋ ಆರೆಂಜ್ ಬೇಕು, ನಿನ್ನ ಹೆಂಡತಿಗೆ ಆರೆಂಜ್ ಬೇಕು, ಆದರೆ ನೀನು ಹೋಗಿ ಊರೆಲ್ಲ ಸುತ್ತಿ ತುಂಬ ಬೆಳೆ ಬಾಳುವ ತುಂಬ ಇಂಪೋರ್ಟೆಡ್ ಅಮೆರಿಕದ ಬಂದ ಆ್ಯಪಲ್ನ ತೊಗೊಂಡು ಕೊಡ್ತೀರಾ. ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ತುಂಬ ಬೆಳೆ ಉಳ್ಳದಾಗಿದೆ, ಬೇರೆ ದೇಶದಿಂದ ಪಿನ್ನು, ಅದು ಅವ್ರು ಬೇಕಾದ ಆರೆಂಜ್. ಆ ಥರ ಪ್ರೀತಿಯಲ್ಲೂ ಸಹ ಅವರಿಗೆ ಏನು ಬೇಕೋ ಅದು ಇಂಪಾರ್ಟೆಂಟ್. ಸೊ ಮೊದಲು ಕೆಲವು ಜನರಿಗೆ ಹೊಗಳಿಕೆಯ ಮಾತುಗಳು, ಅಪ್ರಿಷಿಯೇಷನ್. ಓಕೆ, ಸೊ ಹೆಂಡತಿ ಏನೋ ಅಡುಗೆ ಮಾಡಿ ಬಂದು ಕೇಳ್ತಾರಲ್ಲ, ಹೆಂಗಿದೆ ರೀ, ಹಾಂ ಚೆನ್ನಾಗಿದೆ, ಅವರು ಒಂದು ಅಪ್ರಿಷಿಯೇಷನ್ ಎದುರು ನೋಡ್ತಾ ಇರಬಹುದು. ಅಥವಾ ನನ್ನ ಫ್ರೆಂಡ್ ಕೆಲವೊಮ್ಮೆ ಹೋಗಿ ಬರ್ತಾರೆ, ಪಾರ್ಲರ್ ಹೋಗ್ಬಿಟ್ಟು ಹೆಂಗೆ ಕಾಣಿಸ್ತಿದೆ, ನನಗೆ ಹಂಗೆ ತನಕ ಕಾಣಿಸ್ತಿದ್ಯಾ, ಅವರು ಏನೋ ಮಾಡ್ಕೊಂಡು ಬರ್ತದೆ, ದೇ ಮೈಟ್ ಲುಕ್ ಫಾರ್ ಅನ್ ಅಪ್ರಿಷಿಯೇಷನ್. ನಾನು ಅಷ್ಟೇ. ಓಕೆ, ಸೊ ಏನಾದರೂ ಒಂದು ಕೆಲಸ ಮಾಡಿದ್ರೆ ನಾನು ಹೆಂಗಿತ್ತು, ಓಕೆ ಅಂದ್ರೆ ಫುಲ್ ಡಿಸ್ಕಸ್. ನಮಗೆ ವರ್ಡ್ಸ್ ಆಫ್ ಅಪ್ರಿಷಿಯೇಷನ್ ಬೇಕಾಗಿದ್ದಾಗ ನಮಗೆ ಪ್ರೀತಿ ಅನ್ನಿಸ್ತದೆ. ಓಕೆ, ಇನ್ನೊಂದು ವಿಷಯ, ಅಂತ ಹೇಳೋಕ್ಕಿಂತ ಇನ್ನೊಂದು ವಿಷಯ ಏನಂದರೆ ಇಟ್ ಈಸ್ ದ ಕ್ವಾಲಿಟಿ ಟೈಮ್. ಓಕೆ, ಜೊತೆಯಲ್ಲಿ ಹೆಚ್ಚಿನ ಸಮಯ ಕಳೆಯೋದು. ಕ್ವಾಲಿಟಿ ಟೈಮ್ ಅಂದರೆ ಇಬ್ಬರು ಕೂತ್ಕೊಂಡು ಟಿ ವಿ ನೋಡೋದಲ್ಲ. ಓಕೆ, ಇಬ್ಬರು ಕೂತ್ಕೊಂಡು ಮಾತಾಡೋದು ಅಲ್ಲ, ಅಥವಾ ಅವ್ರಿಗೆ ಶೇರ್ ಮಾಡೋದು, ಇಂಥ ವಿಷಯಗಳು ಜೊತೆಯಲ್ಲಿ ಒಂದು ಮೀನಿಂಗ್ಫುಲ್ಲಾಗಿ ಅರ್ಥಭರಿತ ವಿಷಯಗಳನ್ನ ಮಾತಾಡುವಾಗ ಅದು ಕ್ವಾಲಿಟಿ ಟೈಮ್ ಅಂತ ಹೇಳುತ್ತೇವೆ. ಇನ್ನೊಂದು ವಿಷಯ ಏನಂದರೆ ಆ್ಯಕ್ಟ್ಸ್ ಆಫ್ ಸರ್ವಿಸ್, ಸೇವೆ ಮಾಡುವ ಒಂದು ಕೃತ್ಯಗಳು. ಎಸ್ಪೆಷಲಿ ಕೆಲವರಿಗೆ ಅಡುಗೆ ಮನೆಯಲ್ಲಿ ಬಂದು ಕೆಲಸ ಮಾಡಿ ಕೊಟ್ಟರೆ ಅವ್ರಿಗೆ, ನನ್ನ ಗಂಡ ಎಂಥ ಒಳ್ಳೆಯವನು, ಅವ್ರದ್ದು ಬಟ್ಟೆ ಐನ್ ಮಾಡಿ, ನನ್ನ ಗಂಡ ಎಂಥ ಒಳ್ಳೆಯವನು, ಮನೆ ಸ್ವಲ್ಪ ಕ್ಲೀನ್ ನನ್ನ ಗಂಡ ಎಂಥ ಒಳ್ಳೆ. ಸೊ ಗಂಡಂದ್ರು ಅಷ್ಟೇ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಹಾಕ್ಕೊಟ್ರೆ, ಬಟ್ಟೆ ಎಲ್ಲ ಐನ್ ಮಾಡಿ, ನನ್ನ ಹೆಂಡತಿ ಎಂಥ ಒಳ್ಳೆಯವಳು. ಓಕೆ, ಸೊ ಈ ರೀತಿಯಾಗಿ ಇಟ್ ಇಸ್ ಅ ಆ್ಯಕ್ಟ್ಸ್ ಆಫ್ ಸರ್ವಿಸ್, ಸೇವೆಗಳು ಮಾಡಿಸ್ಕೊಂಡ್ರೆ ಒಂದು ನನ್ನ ಪ್ರೀತಿ ಮಾಡ್ದಂಗೆ ಫೀಲ್ ಆಗ್ತದೆ. ಇನ್ನೊಂದು ಏನಂದರೆ, ನಾಲ್ಕನೇದಾಗಿ ರಿಸೀವಿಂಗ್ ಗಿಫ್ಟ್ಸ್. ಯಾರಾದ್ರು ನಮ್ಗೆ ಏನಾದರೂ ಒಂದು ಏನು ಹೇಳ್ತೀವಿ, ಗಿಫ್ಟಿಗೆ ಉಡುಗೊರೆ ಕೊಟ್ಟರೆ ಉಡುಗೊರೆ ಫುಲ್ ಖುಷಿ ಆಗಿಬಿಡ್ತಾರೆ. ಓಕೆ, ಸೊ ಉಡುಗೊರೆ ಸ್ವೀಕರಿಸಿದವರು ಕೆಲವರಿಗೆ ಇದಾಗಬೇಕು. ಇನ್ನೊಂದು ಏನಂದರೆ ಫಿಸಿಕಲ್ ಟಚ್, ಅವ್ರನ್ನ ಕೈ ಹಿಡಿದು ತಬ್ಬಿಕೊಳ್ಳೋದು, ಈ ರೀತಿಯಾದ ಒಂದು ಫಿಸಿಕಲ್ ಟಚ್ ಅವರಿಗೆ ಪ್ರೀತಿ ಅಂತ ಅನ್ನಿಸ್ತದೆ. ಸೊ ಯಾರಿಗೆ ಹೊಗಳಿಕೆಯ ಮಾತು ಬೇಕೋ ಅವ್ರಿಗೆ ನೀವು ಗಿಫ್ಟ್ಸ್ ತಂದು ಕೊಟ್ಟರೆ ಪ್ರೀತಿ ಅನಿಸಲ್ಲ. ಅದೇ ಅವ್ರಿಗೆ ಆರೆಂಜ್ ಬೇಕು, ನೀವು ಹೋಗಿ ಆ್ಯಪಲ್ ಕೊಟ್ಟಿರ್ತೀರ. ಯಾರಿಗೆ ಆ್ಯಕ್ಟ್ಸ್ ಆಫ್ ಸರ್ವಿಸ್ ಬೇಕು, ನೀವು ಸೇವೆ ಮಾಡಬೇಕಂತ ಎದುರು ನೋಡ್ತಾರೆ, ನೀವು ಕೂತ್ಕೊಂಡು ಕ್ವಾಲಿಟಿ ಟೈಮ್ ಮಾಡ್ತಾಯಿದ್ದಾರೆ, ಅವ್ರಂತಾರೆ, ಕ್ವಾಲಿಟಿ ಟೈಮಲ್ಲಿ ಬಿಟ್ಟಾಕಯ್ಯ, ಸ್ವಲ್ಪ ಮನೇಲಿ ಬಂದು ಏನೋ ಒಂದು ಕೆಲಸ ಮಾಡ್ಕೊಡಯ್ಯ, ಅದು ನನಗೆ ಪ್ರೀತಿ ಅನ್ನಿಸ್ತದೆ. ಓಕೆ, ಯಾರಿಗೆ ಫಿಸಿಕಲ್ ನೀಡ್ ಇದೆ ಅವ್ರಿಗೆ ನನ್ನ ಜೊತೆಯಲ್ಲಿ ಇರಬೇಕು, ಸ್ಪರ್ಶ ಇರಬೇಕು. ಅದನ್ನು ಬಿಟ್ಬಿಟ್ಟು ಬರೀ ಹೊಗಳ್ಕೊಂಡಿದ್ರೆ ಇವನೇ ಅಂತ ಮಾರಾಯ, ಬರೀ ಮಾತಲ್ಲಿ ಇದು ಮಾಡ್ತಿದ್ದಾನೆ, ದೇ ವೋಂಟ್ ಫೀಲ್ ಲವ್ಡ್. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಗಂಡ ಹೆಂಡತಿ ಮಕ್ಕಳು ಇವರ ಒಂದು ಲವ್ ಲ್ಯಾಂಗ್ವೇಜ್ ಅಂತೀವಿ, ಇವರ ಪ್ರೀತಿಯ ಭಾಷೆ ಏನಂತ ತಿಳ್ಕೊಂಡು ಅದನ್ನು ಮಾಡಬೇಕು. ಸೈಟಲ್ಲಿ ಇದೂ ಅಷ್ಟೇ, ಇದನ್ನು ಮಾಡಬೇಕಂದ್ರೆ ನಮ್ಮ ಹಳೆಯ ವಿಷಯಕ್ಕೆಲ್ಲವನ್ನ ಕಳಚಾಕಬೇಕು. ಇಲ್ಲ ನಾನು ಪ್ರೀತಿ ಮಾಡುತ್ತೀನಿ ಅಂತ ಇಲ್ಲ, ಅವರಿಗೆ ಹೇಗೆ ಬೇಕು. ಓಕೆ, ಸೊ ಹಳೆಯ ವಿಷಯನ ಕಳಚಾಕಿ ಹೊಸದಾಗಿ ಮಾಡಬೇಕಾಗಿದೆ. ನಮ್ಮ ರಿಲೇಷನ್ಶಿಪ್ಪಲ್ಲಿ ಮಾಡುವ ವಿಷಯಗಳು ಯಾವುದು ಮುಚ್ಚೋಗಿದೆ, ಕೆಲಸದಲ್ಲಿ ಯಾವುದು ಮುಚ್ಚೋಗಿದೆ, ನಾವು ಯಾವ ಪ್ರಯತ್ನವನ್ನು ಅದನ್ನು ಬಿಟ್ಟು ತೆರೆದಿರುವ ಬಾಗಿಲ ಕಡೆ ಹೋಗಬೇಕು. ಇಲ್ಲ ಪ್ರಾರ್ಥಿಸಿರಿ, ದೇವರು ಅದನ್ನು ತೋರಿಸ್ತಾರೆ. ಮೂರನೇದಾಗಿ ನೋಡಿದ್ದೀವಿ ನಾವು, ಕೆಲವು ತುಂಬ ಅವಶ್ಯವಿದೆ ಅಂತ ಅದು ಅನ್ನಿಸುತ್ತದೆ, ಆದರೆ ಯಾವುದು ನಿಜವಾಗ್ಲೂ ಅವಶ್ಯವಿದೆ, ಯಾವುದು ನಿಜವಾಗ್ಲೂ ರಿಯಲಿ ಇಂಪಾರ್ಟೆಂಟ್, ಅಗತ್ಯ, ಮುಖ್ಯತ್ವ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆಮೇಲೆ ಸೊ ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರ ಕುಟುಂಬಗಳು, ಓಕೆ, ನಮ್ಮೆಲ್ಲರ ಕೆಲಸಗಳು, ನಮ್ಮೆಲ್ಲರ ಆರೋಗ್ಯವು, ನಮ್ಮೆಲ್ಲರ ಒಂದು ಸ್ಪಿರಿಚುವಲ್ ಆತ್ಮಿಕ ಆರೋಗ್ಯ ಮತ್ತು ದೇವರೊಂದಿಗಿರುವ ಒಂದು ಸಂಬಂಧ, ಜನರಿರುವ ಸಂಬಂಧ ಎಲ್ಲವೂ ಅದ್ಭುತವಾಗಿ ಬೆಳೆಯಲಿ, ಹೊಸದಾಗಿರಲಿ. ಇದು ಹೊಸ ವರ್ಷ ಅನೇಕ ಅಂಥ ವಿಷಯಗಳಲ್ಲಿ ಬೆಳವಣಿಗೆ ಬರಲಿ ಅಂತ ನನಗೂ ಅಪೇಕ್ಷಿಸ್ತಿದ್ದೀನಿ, ನಿಮಗೂ ಅದೇ ಅಪೇಕ್ಷೆನೇ. ಅದನ್ನು ನಮಗೋಸ್ಕರ ಪ್ರಾರ್ಥಿಸೋಣ. ಓಕೆ, ಸೊ ಹೊಸ ವರ್ಷ ಹಾಗೇ ಇರುತ್ತದೆ, ಅದನ್ನು ನಾವು ಹೊಸದಾಗಿ ಮಾಡಬೇಕು. ಅದಕ್ಕೆ ನಾವು ಈ 3 ಪ್ರಶ್ನೆಗಳಿಂದ ಪ್ರಾರಂಭಿಸೋಣ. ಆಮೇಲೆ ಸೊ ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗಲೂ ಸಹ ನಾವು ಯೋಚಿಸಿ ನೋಡೋಣ, ನಾವು ಯಾವ ರೀತಿ ಹಳೆಯ ವಿಷಯಗಳನ್ನ ಯಾವ ಹಳೆಯ ವಿಷಯಗಳನ್ನ ಕಳಚಿ ಹಾಕಬೇಕು, ಹಳೆಯ ಸ್ವಭಾವನ ಕಳಚಿ ಆಗಬೇಕು, ಹಳೆಯ ವಿಚಾರಗಳ ಕಳಚಿ ಆಗಬೇಕು, ಹಳೆಯ ರಹಸ್ಯದ ಪಾಪಗಳನ್ನ ಕಳಚಿ ಆಗಬೇಕು, ಹಳೆಯ ಪಾಪದ ಶೋಧನೆಗಳಿಂದ ಇರೋದನ್ನ ಅದನ್ನು ಹೊರತರಬೇಕು, ಚಟಗಳನ್ನ ಯಾವಟ್ಟು ಹೊಸದಾಗಿ ಯಾವ್ದು ಧರಿಸ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಓಕೆ, ಸೊ ಮತ್ತು ಎರಡನೇದಾಗಿಯೂ ಸಹ ಬಾಗಿಲ ಬಗ್ಗೆ ಯೋಚನೆ ಮಾಡೋಣ, ಯಾವುದು ಇಂಪಾರ್ಟೆಂಟ್ನ ನಿಜವಾಗ್ಲೂ ಯಾವುದು ಮುಖ್ಯ ಅದ್ರ ಬಗ್ಗೆಯೂ ದೇವರಲ್ಲಿ ರಿಕ್ವೆಸ್ಟ್ ಮಾಡೋಣ, ಕೇಳ್ಕೊಳ್ಳೋಣ, ಅದನ್ನು ಸಹಾಯ ಮಾಡಿದೆ ಅಂತ. ಆಮೇಲೆ ಸೊ ಲೆಟ್ ಅಸ್ ಪ್ರೇ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿಯು ಅದ್ಭುತವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ.
ಅಪ್ಪ ಸ್ವಾಮಿ, ನಾವು ಪೂರ್ವ ಸ್ವಭಾವದಲ್ಲಿ, ಪಾಪದಲ್ಲಿ, ದುರಾಸೆಯಲ್ಲಿ ಮುಳುಗಿದ್ದು ನಮಗೆ ಗೊತ್ತಿಲ್ಲದೆ ಕತ್ತಲೆಯಲ್ಲಿ ಜೀವಿಸ್ತಿರುವಾಗ ಅಪ್ಪ ಸ್ವಾಮಿ, ನೀವು ನಮಗೆ ಹೊಸ ಜೀವವನ್ನು ಕೊಡೋಕ್ಕೆ, ಹೊಸ ಒಡಂಬಡಿಕೆ ಮುಖಾಂತರ, ಹೊಸ ಜೀವನವನ್ನೇ ನಮಗೆ ನಿಮ್ಮ ಒಂದು ಮರಣದ ಮುಖಾಂತರ ನೀಡಿರಿ ತಂದರೆ. ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ಆ ದೇಹಕ್ಕೆ ಸಾದೃಶ್ಯವಾದ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿ, ನಾವು ಯಾವ ರೀತಿ ಹಳೆಯ ಪೂರ್ವ ವಿಷಯಗಳನ್ನ ತೆಗೆದುಹಾಕಿ ಕಳಚಿ ಹಾಕಿ ಹೊಸ ವಿಷಯಗಳು ಧರಿಸಿಕೊಳ್ಳಬೇಕು, ಯಾವ್ಯಾವ ವಿಷಯಗಳನ್ನಂತ ಅದನ್ನ ಅರ್ಥೈಸಿರಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪದೇ ಪದೇ ನೆನಪಲ್ಲಿಟ್ಕೊಂಡು ಅದರಂತೆ ಮಾಡುವಂತೆ ಸಹಾಯ ಮಾಡಿರಿ ತಂದೆ. ಅಪ್ಪ ಸ್ವಾಮಿ, ನಿಜಕ್ಕೂ ತಂದೆ, ನಮ್ಮ ಒಂದು ಪ್ರತಿ ವರ್ಷಗಳು ಉರುಳುತ್ತಾ ಹೋಗದೆ ಅದು ಒಂದು ಪ್ರಯೋಜನಕರವಾಗಿ, ಅರ್ಥಪೂರ್ವಕವಾಗಿ, ವ್ಯರ್ಥವಾಗದೆ ಜೀವಿಸೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕ ತಂದೆ, ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ನಿಮ್ಮ ರಕ್ತಕ್ಕೆ ಸಾದೃಶ್ಯವಾದ ಈ ಒಂದು ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿಯೋ, ಹೌದು, ನಾವು ಪೂರ್ವ ಸ್ವಭಾವವನ್ನು ಜೀವಿಸ್ತಿರುವಾಗ ಬೇರೆಯವ್ರಿಗೆ ಹೇಳಿಕೊಳ್ಳಲು ಅಸಹ್ಯವಾದ ಒಂದು ರೀತಿಯಲ್ಲಿ ನಾವು ಜೀವಿಸ್ತಿದ್ದೀವಿ ತಂದೆ. ಹೇಳಿಕೊಳ್ಳಲಾರದಷ್ಟು ಅಸಹ್ಯ ತಂದೆ. ಅಪ್ಪ ಸ್ವಾಮಿ, ನಮ್ಮ ಪಾಪದ ಕತ್ತಲೆಯಲ್ಲಿದ್ದೀವಿ, ಆದರೆ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಪರಿಶುದ್ಧ ಮಾಡಿದಿರಿ ತಂದೆ, ನೀತಿ ಉಳ್ಳರಾಗಿ ಮಾಡಿದ್ದೀರಾ ಅಪ್ಪ ಸ್ವಾಮಿ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಹೋಲಿಕೆಯಾಗುವ ನೀತಿಯಾದ ವಿಷಯಗಳನ್ನ, ಗುಣಗಳನ್ನ, ಸ್ವಭಾವವನ್ನು ಧರಿಸಿಕೊಳ್ಳೋದಕ್ಕೆ ನಮಗೆ ನಿರ್ಧಾರ ಮಾಡೋದಕ್ಕೆ ಬಲವನ್ನು ಕೊಡಿರಿ. ಮತ್ತು ಯಾವ ವಿಷಯಗಳಲ್ಲೂ ಮುಚ್ಚೋಗಿದೆಯೋ ಆ ಬಾಗಿಲಲ್ಲೇ ತಟ್ಟದೆ ಜ್ಞಾನವನ್ನು ಕೊಡಿರಿ, ತೆರೆದಿರುವ ಬಾಗಿಲ ಕಡೆ ಹೋಗಲಿಕ್ಕೆ. ಮತ್ತು ಅನೇಕ ವಿಷಯಗಳು ಮುಖ್ಯ ಅಂತ ಅನಿಸ್ತದೆ ತಂದೆ, ಆದರೆ ಯಾವುದು ನಿಜವಾಗಿ ಮುಖ್ಯ ಅಂಥ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಈ ವರ್ಷ ಒಂದು ಅರ್ಥಪೂರ್ವಕವಾಗಿ ನಮ್ಮ ಒಂದು ಪರ್ಸನಲ್, ನನಗೂ ನಿಮಗೂ ಇರುವ ಸಂಬಂಧದಲ್ಲಿ, ನನಗೂ ಮತ್ತು ನಮಗೂ, ನಮ್ಮ ಹೆಂಡತಿ ಜೊತೆ, ಮಕ್ಕಳ ಜೊತೆ, ಮತ್ತು ನಮ್ಮ ಸ್ನೇಹಿತರ ಜೊತೆ, ಸಭೆಯ ಸ್ನೇಹಿತರ ಜೊತೆ, ನಮ್ಮ ಕೆಲಸದವರ ಜೊತೆ, ಎಲ್ಲರ ಜೊತೆಯಲ್ಲಿರುವ ಒಂದು ಸಂಬಂಧದಲ್ಲಿ ಹೆಚ್ಚಿಗೆ ಬೆಳವಣಿಗೆ ತೋರಿಸಬೇಕಂತ ಬೇಡಿಕೊಳ್ಳುತ್ತೇವೆ ತಂದೆ. ಈ ಒಂದು ಹಳೆಯ ವರ್ಷದಲ್ಲಿ ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದರೆ ನಮ್ಮನ್ನು ಕ್ಷಮಿಸಿದ್ರಿ, ಎಷ್ಟು ಅಪಾಯದಲ್ಲಿದ್ದರೂ ನೀವು ನಮ್ಮನ್ನು ಕಾಪಾಡಿದ್ರಿ, ಎಷ್ಟೋ ಅನಾರೋಗ್ಯದಲ್ಲಿದ್ದರೂ ನಮ್ಮನ್ನು ಗುಣಪಡಿಸಿದ್ರಿ ಅಪ್ಪ ಸ್ವಾಮಿ. ಈ ಬರುವ ವರ್ಷದಲ್ಲೂ ಎಷ್ಟೊಂದು ಆಪತ್ತುಗಳು ಕಾಯ್ತಾ ಇರ್ಬೋದು, ಅನಾರೋಗ್ಯಗಳು ಕಾಯ್ತಿರ್ಬೋದು, ಕಷ್ಟಗಳು ಕಾಯ್ತಿರ್ಬೋದು, ಬಲಹೀನದ ಸಮಯಗಳು ಕಾಯ್ತಿರ್ಬೋದು. ಇದರಲ್ಲಿಯೂ ಹಳೆಯ ವರ್ಷದ ಸಹ ಈ ವರ್ಷ ನಮ್ಮನ್ನು ಕಾಪಾಡಿ ಇನ್ನೊಂದು ವರ್ಷ ನಮ್ಮನ್ನು ನೋಡುವಂತೆ ನೀವು ಮಾಡ್ತೀರಂತ ನಂಬುತ್ತಾ ಒಂದು ಸಮಯದಲ್ಲಿ ಯೇಸುವಿಗೆ ಸ್ತೋತ್ರ ಹೇಳುತ್ತೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್.